Hey guys, welcome back to our YouTube channel. ಜೋಶ್ ಇಲ್ಲ ಯಾಕೆ ಅಂತಂದರೆ ಇದು ಆ ಥರ ಒಂದು ವಿಷಯ. ಅದಕ್ಕೋಸ್ಕರ ಹೇಳಿದ್ವಿ ವಿಡಿಯೋ ಮಾಡಿ ಹಾಕ್ತೀವಿ ಏನಾಯಿತು ಕಂಪ್ಲೀಟ್ ಸ್ಟೋರಿ ಪ್ರೆಗ್ನೆನ್ಸಿ ಜರ್ನಿ ಅಂತಂತ. ಸೊ ಮಾಡ್ತಾಯಿದ್ದೀವಿ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಎಲ್ಲಿಂದ ಶುರು ಆಯಿತು ಅಂತಂತಂದರೆ, ಒಂದು ಪ್ರೆಗ್ನೆನ್ಸಿ ನಮ್ಮ ಲೈಫಲ್ಲೂ ಆಗಬೇಕಪ್ಪ, ನಮಗೂ ಒಂದು ಬೇಬಿ ಬೇಕು ಅನ್ನೋದು ಫಸ್ಟ್ ಮದುವೆ ಆದಾಗಿಂದನೂ ಏನಿತ್ತು, ಅದು ಯಾಕೆ ಆಗ್ತಿಲ್ಲ ಅನ್ನೋದ್ರ ಮೇಲೆ ಒಂದು ಕುತೂಹಲ ಆಯ್ತು ಇಬ್ರಿಗೂ. ಏನಕ್ಕೆ ಆಗ್ತಾ ಇಲ್ಲ, ಎಲ್ಲರಿಗೂ ಒಂದೊಂದು ಇಯರಲ್ಲೇ ಮಗು ಆಗ್ತಾ ಇರ್ಬೇಕಾದ್ರೆ ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂತ ಟೆಸ್ಟ್ ಅಂತ ಹೋದಾಗ ಏನಾಯಿತು, ನಂದು ಒಂದು ಸೆಮಿನಾಲಿಸಿಸ್ ಅದರ ಟೆಸ್ಟ್ ಮಾಡಿಸಿದಾಗ ಏನಾಯಿತು ಅಂತಂದರೆ ಅದರಲ್ಲಿ ನಮಗೆ ಗೊತ್ತಾಗಿದ್ದು ತೀಕ್ಷ್ಣವಾಗಿ ಏನೋ ಒಂದು ಪ್ರಾಬ್ಲಮ್ ಇದೆ, ಚಿಕ್ಕದಾಗಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ. ಚಿಕ್ಕದಾಗಿ ಅಂದ್ರೆ ನಥಿಂಗ್ ಬಟ್ ಮಾರ್ಟಾಲಿಟಿ ರೇಟ್ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ, ಜಸ್ಟ್ ಪಾಯಿಂಟ್ಗೆ ಕಡಿಮೆ ಇದೆ ಅಂತ ಒಂದು ಗೊತ್ತಾಗಿತ್ತು. ಸೊ ಇದೇ ರೀಸನ್ ಇರ್ಬೋದು ಅಂತ ಅನ್ಕೊಂಡು ನಾವು ಟೆಸ್ಟ್ ಮಾಡಿದ್ವಿ. ಇದೆ ಅದನ್ನ ನೋಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಬ್ರಿಗೂ ಟೆಸ್ಟ್ ಮಾಡಿಸಿ ಅದಾದ್ಮೇಲೆ ಓಕೆ ಆಯ್ತು ಅಂತ ಹೇಳ್ಬಿಟ್ಟು ಒಬ್ರಿಗೆ ಕನ್ಸಲ್ಟ್ ಮಾಡಿದಾಗ ಲ್ಯಾಬ್ ಅವ್ರಿಗೆ, ಬೇರೆ ಯಾರಿಗೂ ಲ್ಯಾಬ್ ಅವ್ರಿಗೆ ಕನ್ಸಲ್ಟ್ ಮಾಡಿದಕ್ಕೆ ಇದೆಲ್ಲ ಏನ್ ತೊಂದರೆನೇ ಇಲ್ಲ ಅಂತ ಹೇಳಿದ್ರು. ಎಷ್ಟೋ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಅದೇ ಮೇಲೆ ಅವ್ರ ಹತ್ರ ಹೋಗಿ ಕೇಳಿದ್ದಕ್ಕೆ ಡಾಕ್ಟರ್ನ ಹೇಳಿದ್ದು ಅಂತಂದ್ರೆ ಇದೆಲ್ಲ ಒಂದು ಪ್ರಾಬ್ಲಮ್ ಎಲ್ಲ ಅಂತ ಹೇಳಿದ್ರು. ಸರಿ ಆಯ್ತು, ಚಾನ್ಸಸ್ ಇದ್ರಲ್ಲಿ ಏನ್ ಚಾನ್ಸಸ್ ಇದಕ್ಕಿಂತಾನು ತುಂಬಾ ಪ್ರಾಬ್ಲಮ್ ಇರೋಲ್ಲ ಇದಾರೆ, ಇದು ಏನಿಲ್ಲ, ಬೇಕಾದ್ರೆ ನೀವು ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೋಡಿ ಅಂತಾನು ಹೇಳಿದ್ರು ಅವರು. ಸೊ ನಾವೇನ್ ಮಾಡಿದ್ವಿ, ಓಕೆ ಆಯ್ತು ಅಂತ ಹೇಳ್ಬಿಟ್ಟು ಅದರಿಂದ ಫರ್ದರ್ ಏನು ಮುಂದುವರೆಕ್ ಹೋಗ್ಲಿಲ್ಲ. ಜಸ್ಟ್ ನಮ್ಗೆ ಏನ್ ಬೇಕು ಊಟ ತಿಂಡಿ ಸಪ್ಲಿಮೆಂಟ್ಸ್ ಆ ಥರದ್ರಲ್ಲಿ ಸುಮ್ಮನೆ ತಗೊಂಡು ಇರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ಏನಾಯ್ತು ಅಂತಂದ್ರೆ ನಿಂತ್ಕೊಂತ ಪ್ರೆಗ್ನೆನ್ಸಿ ಅನ್ನೋದು. ನಮ್ಗೆ ಅದೇ ಒಂದು ಖುಷಿ ವಿಷಯ. ಯಾಕಂತಂದ್ರೆ ಯಾವುದೇ ತರ ಮೆಡಿಕೇಶನ್ಸ್ ಹೋಗ್ಲಿಲ್ಲ, ಏನಕ್ಕೂ ಹೋಗ್ಲಿಲ್ಲ. ಜಸ್ಟ್ ನಮ್ ಲೈಫ್ ಸ್ಟೈಲ್ ಹೆಂಗಿದೆಯೋ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹಿಂಗೆ ಜಸ್ಟ್ ಈಗ ಕೆಲವೊಂದು ಇವ್ರು ಅವಾಯ್ಡ್ ಮಾಡ್ತಾ ಇದ್ದಿದ್ದು, ಕೆಲವೊಂದು ಜಂಕ್ಸ್ ಅವಾಯ್ಡ್ ಮಾಡ್ತಿದ್ರು. ಅಂಡ್ ಟೀ, ಕಾಫಿ ಮತ್ತೆ ಈ ತರ ಕಾರ್ಬೋಹೈಡ್ರೇಟೆಡ್ ಡ್ರಿಂಕ್ಸ್ ಅಂದ್ರೆ ಕೋಕ್, ಪೆಪ್ಸಿ, ಸ್ಪ್ರೈಟ್ ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಿದ್ರು. ಅಷ್ಟು ಬಿಟ್ರೆ ಇನ್ನೇನು ಇದು ಮೆಡಿಕೇಶನ್ಸ್ ಥ್ರೂ ಆಗಲಿ ಅಥವಾ ಹಾಸ್ಪಿಟಲ್ಸ್ಗೆ ಹೋಗಿ ಏನೋ ಒಂದು ಚೇಂಜಸ್. ಯಾಕಂದ್ರೆ ಈಗ ಸುಮಾರು ಜನ ಇವಾಗ IVF ಇಂದಾಗ್ಲಿ ಅದರಿಂದ ಆಗಲಿ ಏನಾಗ್ಬಿಡುತ್ತೆ ಅನ್ನೋ ಭಯ ಆಯಿತು. ಕೆಲವೊಬ್ಬರಿಗೆ ಭಯ ಇರಲ್ಲ, ಟ್ರೀಟ್ಮೆಂಟಿಗೆ ಬೇಕಾಗುತ್ತೆ, ಹೋಗ್ತಾರವರು. ಬಟ್ ನಮಗೆ ತುಂಬಾನೇ ಭಯ ಆಯಿತು. ಯಾಕಂದ್ರೆ ನಮ್ಮ ರಿಲೇಟಿವ್ ಅಲ್ಲೇ ಆಗಲಿ ಒಂದಿಲ್ಲ ಬೀಟ್ ಮದರ್ ಅವರ ಒಂದು ಕಿಡ್ ಆಗಲಿ ತುಂಬಾನೇ ಒಂದು ಸಫರ್ ಆಗಿರೋಂಥ ಕಾನ್ಸೆಪ್ಟ್ ನೋಡಿದೀವಿ. ಸೊ ಅದರಿಂದ ನಮಗೆ ಈಗ ಇವ್ರಿಗೆ ಹೆಂಗೆ ಅಂತಂದ್ರೆ, ಈಗ IVF ಅನ್ನೋದು ಹೆಂಗೆ ಅಂದ್ರೆ ಪ್ರಾಸೆಸ್ ಶಾರ್ಟಾಗಿ ಹೇಳಬೇಕು ಅಂತಂದ್ರೆ, ಸ್ಪರ್ಮ್ನ ತಗೊಂಡು ಎಗ್ಗಿಗೆ ಇಂಜೆಕ್ಟ್ ಮಾಡ್ತಾರೆ, ಅಂದರೆ ಇದು ಮಾಡ್ತಾರೆ. ಸೊ ಅದು ಪ್ರಾಸೆಸ್ ಹೆಂಗೆ ಅಂತಂದರೆ ಇಟ್ ಈಸ್ ಕೈಂಡ್ ಆಫ್ ಅ ಪೇನ್ಫುಲ್, ನನಗೆ ಪೇನ್ಫುಲ್. ಸೊ ಅವರಿಗೆ ಯಾವ ಥರ ಇತ್ತು ಅಂದರೆ, ಅವ್ರಿಗೆ ಇರೋವಂಥ ಇಶ್ಯೂ ಮೇಲೆ ನನಗೆ ನೋವು ಕೊಡಿಸ್ಬೇಕಾ ಅನ್ನೋದು ಅವ್ರ ತಲೆಯಲ್ಲಿ. ಯಾಕಂದರೆ ಇದರಿಂದ ಆಗಿರೋ ಸುಮಾರು ದುರಂತಗಳು ಕೇಳ್ಬಿಟ್ಟಿದ್ದೀವಿ ಅಂತಂದಮೇಲೆ ನನ್ನ ಮುಂದೆ ಅವಳು ನಡಾಡೋದು ಬೇಡ ಅಂತ ಹೇಳ್ಬಿಟ್ಟು ಸರಿ ಇದ್ರ ಸವಾಸನೆ ಬೇಡ. ಅದು ಯಾವ ಥರ ಎಲ್ಲ ಯೋಚನೆ ಮಾಡಿ ಲೆಕ್ಕ ಹಾಕಿ ಏನೇನು ಮಾತಾಡಿದ್ವಿ ಅಂತಂದರೆ, ಮಗು ಆಗಲಿಲ್ಲ ಅಂತಂದ್ರೆ ಏನು, ಯಾವ್ದಾರು ಒಂದು ದತ್ತು ತಗೊಬಂದು ಸಾಕೋಣ ಅಂತಂತ ಇನ್ನೊಂದು ಅನಾಥಾಶ್ರಮನೇ ಸ್ಟಾರ್ಟ್ ಮಾಡೋಣ ಅಂತ ಇದೆಲ್ಲ ಕಾನ್ಸೆಪ್ಟ್ಸಿನ ಮೇಲೆ ಒಂದು ನಮ್ಮದು ಸ್ಟಡೀಸ್ ಕಾನ್ಸೆಪ್ಟ್ ಮೇಲೆ ಏನು NGO ಸ್ಟಾರ್ಟ್ ಮಾಡಬೇಕು ಅಂತಂತೆಲ್ಲ ಇತ್ತು. ಇದೆಲ್ಲ ನಾನು ಬಂದಿದ್ದು ತಲೆಗೆ. ನಮಗೆ ಅಂತಂತ ಒಂದು ಮಗು ಇದ್ರೂ ನಾವು ಒಂದು 10 ಮಕ್ಕಳನ್ನ ನೋಡಬೇಕು, ಅವು ನಮ್ಮ ಆರೈಕೆಯಲ್ಲಿ ಬೆಳಿಬೇಕು, ಈ ಥರದ್ದೆಲ್ಲ ನಾನು. ಸೊ ಹಿಂಗಿರ್ಬೇಕಾದ್ರೆ ಏನಾಯ್ತು ಅಂತಂದ್ರೆ ಏನಾಯ್ತು ಅಂತಂದ್ರೆ ಅಚಾನಕ್ ಆಗಿ ಪ್ರೆಗ್ನೆನ್ಸಿ ಅನ್ನೋದು ನಿಂತ್ಕೊಂತು. ಸೊ ನಮ್ಗೂ ಒಂದು ಖುಷಿ ವಿಷಯ. ಸರಿ ಆಯ್ತು, ಏನೋ ಎಲ್ಲರೂ ನೋಡಿರ್ತೀರಾ ಇನ್ಸ್ಟಾದಲ್ಲಿ ತುಂಬಾ ಜನ ವಿಶ್ ಮಾಡಿದ್ರಿ. ಅದು ನಾವು ಒಂಥರ ಹಾರಾಡ್ತಿದ್ವಿ, ಟು ಬಿ ಹಾನೆಸ್ಟ್ ಹೇಳ್ಬೇಕು ಅಂತಂದ್ರೆ. ಹಾರಾಡಿದ್ದ ದಿನ ಅದು ಅಷ್ಟೇ ಸೆಲೆಬ್ರೇಷನ್ ಇತ್ತು ಅಂತ ಹೇಳ್ಬೋದು. ಸೊ ಇದು ಕಂಟಿನ್ಯೂ ಆಯಿತು, 1 ತಿಂಗಳಾಯಿತು. ಈ ಥರ ಅಂದರೆ ಮಂತ್ ಅನ್ನೋದು ಹೋಗ್ತಾ ಏನಾಯಿತು ಅಂತಂದರೆ, ಈ HCG ಕೌಂಟ್ ಅನ್ನೋದು ಏನು ಬರುತ್ತೆ, ಇದು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ಯಾವ ಥರ ಪ್ರೆಗ್ನೆನ್ಸಿ, ಅದೇನು ಆರಾಮಾಗಿದೆಯಾ, ಆರೋಗ್ಯವಾದ ಪ್ರೆಗ್ನೆನ್ಸಿನ ಏನು ಅಂತ HCG ಕೌಂಟ್ ಅನ್ನೋದು 48 hours ಡಬಲ್ ಆಗ್ತಾ ಹೋಗುತ್ತೆ. ಸೊ ಆ ಡಬಲ್ ಆಗೋ ಕಾನ್ಸೆಪ್ಟ್ ಅಲ್ಲಿ HCG ಕೌಂಟ್ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ಕಮ್ಮಿ ಇತ್ತು, ತುಂಬಾನೇ ಸ್ವಲ್ಪ. ಅದೂನು ನಾವು ಡಾಕ್ಟರ್ ಹತ್ರ ಕೇಳಿದಾಗ ಬೇರೆ ಕಡೆ ಏನು ಇಶ್ಯೂ ಇಲ್ಲ ಅಂತಾನೆ ಹೇಳಿದ್ರು ನಮ್ಗೆ. ಡಾಕ್ಟರ್ ಆಗ್ಲಿ, ಬೇರೆ ಕಡೆ ನಮ್ಮ ಫ್ರೆಂಡ್ಸ್ ಮತ್ತೆ ಅವ್ರು ಅಲ್ಲಿ ಸಪ್ರೇಟ್ ಆಗಿ ಹೋಗಿ ಡಾಕ್ಟರ್ ಹತ್ರ ಕೇಳಿದಾಗ್ಲಿ ಎಲ್ಲ ಇದ್ದಾಗ ಅವ್ರು ಏನು ಇಶ್ಯೂ ಇಲ್ಲ, ಇದು ಅಂದ್ರೆ 3 months ಒಳಗೆಲ್ಲ ಏನು ಗೊತ್ತಾಗಲ್ಲ. ಸೊ ದ ಥಿಂಗ್ ಇಸ್ ಜಸ್ಟ್ ನಿಮ್ದು ಏನಿದೆ ಮೆಡಿಕೇಶನ್ಸ್ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಅಂದ್ರೆ ನಾರ್ಮಲ್ ಕೊಡ್ತಾರಲ್ಲ ಫಾಲಿಕ್ ಇದು ಈ ಥರದ್ದೇ. ಸೊ
ಆಮೇಲೆ ಏನಾಯ್ತು ಹಿಂಗೆ ಸಪ್ಲಿಮೆಂಟ್ಸ್ ಏನಿದೆ ಅಷ್ಟನ್ನು ಮಾತ್ರ ಕೊಟ್ಬಿಟ್ಟು ಇದನ್ನ ತಗೊಳ್ಳಿ ಅಂತ ಹೇಳಿದ್ರು. ಸೊ ಅದು ಪ್ರೆಗ್ನೆನ್ಸಿಗೆ ಈಗ HCG ಕೌಂಟ್ ಒಂದ್ ಸ್ವಲ್ಪ ಕಮ್ಮಿ ಇದ್ದಕ್ಕೆ ನಾವೇನ್ ಮಾಡಿದ್ವಿ, ಒಂದ್ ಸ್ವಲ್ಪ ತಲೆ ಕೆಡ್ಸ್ಕೊಳ್ಳೋ ಅಂದ್ರೆ ನನಗೆ ಜಾಸ್ತಿ ಸಿಂಪ್ಟಮ್ಸ್ ಏನು ಇರ್ಲಿಲ್ಲ. ಒಂದೇ ಏನಿತ್ತು ಅಂತಂದ್ರೆ ಹೊಟ್ಟೆ ಹಸಿಯೋದು, ತುಂಬಾ ಅಂದ್ರೆ ತುಂಬಾ ಹೊಟ್ಟೆ ಹಸ್ತು ಒಂಥರ ಅಳು ಬರೋ ತರ ಆಗ್ತಿತ್ತು ನನಗೆ. ಸೊ ಈ ಪ್ರೆಗ್ನೆನ್ಸಿ ಅಂತ ಬಂದಾಗ ಸುಮಾರು ಸಿಂಪ್ಟಮ್ಸ್ ಗಳ ಬಗ್ಗೆ ಎಲ್ಲ ನಾವು ಕೇಳಿದ್ವಿ, ನಾವು ಡಿಸ್ಕವರ್ ಏನೇನು ಅಂದ್ರೆ ಎಕ್ಸ್ಪ್ಲೋರ್ ಮಾಡಿದ್ರೆ ನಮ್ಗೆ ಅನ್ಸಿದಂಗೆ ವಾಮಿಟ್ ಆಗೋದು, ಸುಸ್ತಾಗೋದು ಈ ತರ ಎಲ್ಲ ಆಗುತ್ತೆ. ಬಟ್ ಇವಳಿಗೆ ಏನೂ ಇಲ್ಲ, ಆರಾಮಾಗಿ ಊಟ ಮಾಡೋಳು ಅಷ್ಟೇ, ಚೆನ್ನಾಗಿ ತಿನ್ನೋಳು. ಏನಪ್ಪಾ ಅಂತಂದ್ರೆ ಸುಮಾರು ಜನಕ್ಕೆ ಸಿಂಪ್ಟಮ್ಸ್ ಇರಲ್ಲ ಅಂತೆ. ಅದಕ್ಕೋಸ್ಕರ ನಾವೇನ್ ಅನ್ಕೊಂಡ್ವಿ, ಓಕೆ ನಾನು ಆ ಕ್ಯಾಟಗರಿಲಿ ಏನೇ ಬೀಳ್ತೇನೇನೋ ಅಂತ ಅನ್ಕೊಂಡು ನಾವು ಏನೋ ತಲೆ ಕೆಡ್ಸ್ಕೊಂಡಿಲ್ಲ. ಡಾಕ್ಟರ್ಗೂ ಕೇಳಿದಾಗ ಹೌದು ಅದೆಲ್ಲ ನಾರ್ಮಲ್ ಅಂತಾನೆ ಹೇಳಿದ್ರು. ಕೆಲವೊಬ್ರಿಗೆ ಇರುತ್ತೆ, ಕೆಲವೊಬ್ರಿಗೆ ಇರಲ್ಲ, ಸೊ ನೀವೇನ್ ತಲೆ ಕೆಡ್ಸ್ಕೊಂಬೇಡಿ ಅಂತ ಹೇಳಿದ್ರು. ಅಂಡ್ ಅಲ್ಲಿಂದ ಹಂಗೆ ಹೋಗ್ತಾ ಇತ್ತು. ಸಡನ್ ಆಗಿ ನಾವೇನ್ ಮಾಡ್ಬಿಟ್ವಿ, ನಾವು ಮಾಡಿದ ದೊಡ್ಡ ತಪ್ಪು ಏನಂತಂದ್ರೆ ಹಾಸ್ಪಿಟಲ್ ಚೇಂಜ್ ಮಾಡ್ಬಿಟ್ವಿ. ಫಸ್ಟ್ ನಾವು ಕ್ಲಿಪ್ಸ್ ಆಡ್ ಮಾಡ್ತೀವಿ. ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿದ್ದು, ಬಟ್ ಯಾವ ಹಾಸ್ಪಿಟ್ಲ್ ಅಂತ ನಾವು ಚೇಂಜ್ ಮಾಡಿದ್ದು 2-3 ಹಾಸ್ಪಿಟ್ಲದೂ ಯಾವ್ದೂ ನಾವು ನೇಮ್ಸ್ ಹೇಳೋದು ಬೇಡ ಅಂತ ಅನ್ಕೋತಾ ಇದೀವಿ. ಅಂಡ್ ಅಂದ್ರೆ ಫಸ್ಟ್ ಹೋಗಿದ್ ಕ್ಲಿಪ್ಸ್ ಫಸ್ಟ್ ಡೇ ಒಂದು ಜೋಶಲ್ಲೆಲ್ಲ ಇದ್ವಲ್ಲ, ಅಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ನಮ್ಗೆ ಅಲ್ಲಿ ಕೊಟ್ಟಿದ್ದು ಫಾಲಿಕ್ ಮಾತ್ರ ಕೊಟ್ಟಿದ್ರು. ಹೋಗೋಣ, ಕನ್ಸಲ್ಟ್ ಮಾಡೋಣ, ಡಾಕ್ಟರ್ ಏನಂತಾರೆ ಅಂತ ಕೇಳೋಣ. ಯಾವುದೇ ತರ ಪ್ರೊಸೀಜರ್ ಏನು ಗೊತ್ತಿಲ್ಲ. ಸೊ ಫಸ್ಟ್ ಇಂದ ಒಂದೊಂದೇ ಸ್ಟೆಪ್ ಹೋಗೋಣ, ಆಮೇಲೆ ಹೋಗೋಣ ಮತ್ತೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾರೆ. ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಮಾಡ್ತಾ ಇದ್ದೀನಿ, ಕಂಗ್ರಾಟ್ಸ್ ಟು ಅಸ್. ಅಂದ್ರೆ ಅಯನ್ ಸಪ್ಲಿಮೆಂಟ್ಸ್ ತರ ಅದು. ಸೊ ಅದನ್ನ ಮಾತ್ರ ಕೊಟ್ಟಿದ್ರು. ನಮ್ಗೆ ಅಲ್ಲಿ ಏನ್ ಅನ್ಸ್ತು ಅಂತಂದ್ರೆ ಪ್ರೆಗ್ನೆನ್ಸಿ ಅವರಿಗೆ ಬರೀ ಇದೇನಾ ಕೊಡೋದು ಅಂತ ನಮ್ಮಿಬ್ರ ಮಧ್ಯೆ ಒಂದು ಕಾನ್ವರ್ಸೇಷನ್. ಸೊ ಅದರಿಂದ ವಿ ಫೆಲ್ಟ್ ಲೈಕ್ ನೋ ದಿಸ್ ಹಾಸ್ಪಿಟಲ್ ಏನು ಟ್ರೀಟ್ಮೆಂಟ್ ಅನ್ನೋದು ಅಲ್ಲಿ ಚೆನ್ನಾಗಿಲ್ಲ ಅಂತ. ನಮ್ಗೆಲ್ಲ ದೊಡ್ಡದೇ ಇತ್ತು ಎಲ್ಲ, ಎವ್ರಿಥಿಂಗ್ ವಾಸ್ ಗುಡ್, ಬಟ್ ಆದ್ರೂ ನಮ್ಗೇನೋ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಲ್ಲಿ. BP ಚೆಕ್ ಮಾಡ್ತಿದ್ದಾರೆ ಈಗ ಗೈಸ್. ಬ್ಲಡ್ ಟೆಸ್ಟ್ ಮತ್ತು ಲ್ಯಾಬ್ ಟೆಸ್ಟಿಗೆ ಅಂತ ಬಂದಿದ್ದೀವಿ. ಬಂಗಾರು ಕೂತಿದ್ದಾಳೆ ಪಾಪ. ರಕ್ತ ಕೊಡೋಕ್ಕೆ ಎಷ್ಟು ಖುಷಿಯಾಗಿ ರೆಡಿ ಆಗ್ತಾಳೆ ಅನ್ನಿಸ್ತಾ ಇತ್ತು. ನನಗೆ ಇಲ್ಲಿ ಅದೊಂದು ರಿಪೋರ್ಟ್ ನಾನು ವಾಟ್ಸಪ್ ಮಾಡ್ತೀನಿ. ಇನ್ನೊಂದು ರಿಪೋರ್ಟ್ ನಾಳೆ ಈಗಿನಿಂದ ಬಂದು ಕಲೆಕ್ಟ್ ಮಾಡ್ತೀನಿ. 2 ರಿಪೋರ್ಟ್ ಚೇಂಜ್ ಡಾಕ್ಟರ್ ಮಾಡಿ 2 ತಗೊಳ್ಳಿ, ಒಂದು ಸಾಕು ಕೊಡ್ತೀನಿ, ಅದನ್ನು ಕಳಿಸ್ಕೊಡ್ತೀನಿ. ಹೋಗೋಣ ತಮ್ಮ, ಬಾ ಕೂಚಪ್ಪ, ಒಂದು ನಿಮಿಷ ಹೋಗೋಣ ಬಾ. ಹಾಂ ಬ್ಲಾಗು ಯಾಕಮ್ಮ ಹೋಗೋಣ ಚುಚ್ಬಿಟ್ರಮ್ಮ ನಂಗೆ. ಅಚ್ಚೋ ಈಗ್ಲಾರು ಕಿತ್ಲೆಂಟು ತಿಂತ್ಯಾ? ಈಗ ಇನ್ನೊಂದ್ಸರಿ ಕರ್ಕೊಂಡೋಗಿ ಚುಚ್ಚಿಸ್ತೀನಿ, ಈಗ ತಿನ್ಲಿಲ್ಲ ಅಂದರೆ. ಅದಕ್ಕೆ ವಿ ಥಾಟ್ ಓಕೆ ಲೆಟ್ಸ್ ಚೇಂಜ್ ದಿಸ್, ಬೇಡ ಇದು ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಚೇಂಜ್ ಮಾಡಿದ್ದು.
ಸೊ ಆ 2ನೇ ಹಾಸ್ಪಿಟ್ಲಿಗೆ ಏನು ಹೋದ್ವಿ, ಅಲ್ಲಿ ಚೆಕಪ್ಗೆ ಅಂತ ಹೋದಾಗ ಏನಾಯ್ತು ಅಂತಂದರೆ ಏಕಾಏಕಿ ಅವತ್ತು ಅದಕ್ಕೆ ಮುಂಚೆ ಇನ್ನೊಂದೇನಂತಂದರೆ ಹಿಂದಿನ ಹಾಸ್ಪಿಟ್ಲ್ ಏನು ಹೋಗಿದ್ವಿ ಅವರು ಒಂದು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು, ಅಲ್ಟ್ರಾಸೌಂಡ್ ಸ್ಕ್ಯಾನ್. ಆ ಸ್ಕ್ಯಾನಿಂಗ್ ರಿಪೋರ್ಟು ಮತ್ತು HCG ಡಬಲ್ ಆದ್ಮೇಲೆ ಬನ್ನಿ ಅಂತ ಹೇಳಿದ್ರಲ್ಲ, ಆ ರಿಪೋರ್ಟ್ ಎರಡನ್ನೂ ತೊಗೊಂಡ್ಬಿಟ್ಟು ಈ ಹಾಸ್ಪಿಟ್ಲಿಗೆ ಹೋದ್ವಿ, 2ನೇ ಹಾಸ್ಪಿಟಲ್ಗೆ. ಅಲ್ಲಿ ಹೋದಾಗ ಅವ್ರೇನು ಮಾಡಿದ್ರು ಅಂತಂದರೆ ಪ್ರತಿಯೊಂದು ರಿಪೋರ್ಟ್ಸು ಇಲ್ಲೇ ಇದೆ, ಬಟ್ ನೇಮ್ ಕಾಣಿಸ್ತಾ ವಿಡಿಯೋಗೆ ಆಡಿದ್ದು ಕಿಟ್ ಇದ್ದಿದ್ದು ಫಸ್ಟ್ ಕಾಣಿಸ್ತಿದೇನೋ ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ. ಇವಳು ಬಂದು ಸರ್ಪ್ರೈಸ್ ಕೊಟ್ಟಿದ್ದು ಕಿಟ್ಟು ಗಾಯಿಸಿದ ಹಿಂಗೆ ತಗೊಂಬಂದು ಇಬ್ರು ಕ್ಯಾಮ್ರಾ ಮುಂದೆ ಹಿಂಗೆ ತೋರಿಸಿದ್ದು. ಇದು ಇರುತ್ತೆ ಯಾವತ್ತು ನಮ್ಮ ಜೊತೆ, ಯಾವತ್ತೂ ಇರುತ್ತೆ. ಸೊ ಹಾಗಾಗಿ ರಿಪೋರ್ಟ್ಸು ಇಲ್ಲಿಂದ ಹಾಸ್ಪಿಟಲ್ಗೆ ಹೋದ್ವಿ. ಇವಳ ಪ್ರಕಾರ ಇದು ಇವಳು ಮಗಂದು ನೆನಪು, ನನ್ನ ಪ್ರಕಾರ ಇದು ನನ್ನ ಮಗನ ನೆನಪು, ಆ ಥರ. ಮಗಳದು ಸಾರಿ, ನನ್ನ ಮಗಳು ನೆನಪು. ಅವರಿಗೆ ಹೆಣ್ಮಗು ಆಗ್ಬೇಕು ಅಂತಿತ್ತು, ನನಗೆ ಗಂಡು ಮಗು ಆಗ್ಬೇಕು ಅಂದ್ರೆ ಯಾವ್ದಾದ್ರು ಪರವಾಗಿಲ್ಲ, ಬಟ್ ಸುಮ್ಮನೆ ಒಂದು ಆಸೆ ಅಷ್ಟೇ. ಸೊ ಹಿಂಗಿರ್ಬೇಕಾದ್ರೆ ಆ ಹಾಸ್ಪಿಟ್ಲಿಗೆ ಆ 2 ರಿಪೋರ್ಟ್ನ ತಗೊಂಡೋದಾಗ ಏನಾಯ್ತು ಅಂತಂದ್ರೆ ಯಾವುದೇ ಥರ ರಿಪೋರ್ಟ್ ನೋಡಲಿಲ್ಲ ಅವರು. ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ಬಿಟ್ಟು ಇದು ಏನಂತ ಅವರು ಒಂದು ವರ್ಡ್ ಯೂಸ್ ಮಾಡಿದ್ರು, ಹೆಲ್ದಿ ಪ್ರೆಗ್ನೆನ್ಸಿ, ಇದು ಆರಾಮಾಗಿದೆ, ಚೆನ್ನಾಗಿದೆ, ಎಲ್ಲ ಓಕೆ ಅಂತ ಹೇಳಿದ್ರು. ಅವರೇ ಹೇಳಿದಾದ್ಮೇಲೆ ಓಕೆ ವಿಲ್ ಡೂ ಒನ್ ಥಿಂಗ್, ನಾವು ನಿಮ್ಗೆ ಇದು HCG ಇಂಜೆಕ್ಷನ್ ಕೊಡ್ತೀವಿ ಬೇಬಿ ಗ್ರೋತ್ಗೋಸ್ಕರ ಅಂತ ಹೇಳಿದ್ರು. ಆಮೇಲೆ HCG ಇಂಜೆಕ್ಷನ್ ಅಂದ್ರೆ ನಥಿಂಗ್ ಬಟ್ ಪ್ರೊಜೆಸ್ಟ್ರಿನ್ ಅಂತ ಅವ್ರು ಹೇಳಿದ್ರು. ಐ ಡೋಂಟ್ ನೋ ಏನ್ ಅದೇನೋ ಮೆಡಿಕಲ್ ಟರ್ಮಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ, ಪ್ರೊಜೆಸ್ಟ್ರಿನ್ ಕೊಡ್ತೀವಿ ಅಂತ. ಲೈಕ್ ನಾನು ಇಲ್ಲಿ ಕೂತಿದ್ದೆ, ಅವ್ರು ಆ ಕಡೆ ಕೂತಿದ್ರು, ಬಟ್ ಅಲ್ಲಿ ಕೂತ್ಕೊಂಡು ಎದುರುಗಡೆ ಅವ್ರು ಮಾತಾಡ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನು ಪ್ರಾಬ್ಲಮ್ ಆಗಿದ್ದು ಅಂತಂದ್ರೆ ಅವರಿಗೆ ಕನ್ನಡ ಬರುತ್ತೆ, ಬಟ್ ಆದ್ರೂ ಇವ್ರು ಕನ್ನಡದಲ್ಲಿ ಮಾತಾಡಿದ್ರು ಅವ್ರು ಇಂಗ್ಲೀಷಲ್ಲೇ ಮಾತಾಡ್ತಿದ್ದಾರೆ. ಇವರು ಮಾತಾಡೋಕ್ಕೂ ಅವಕಾಶ ಸಿಗಲಿಲ್ಲ, ಯಾಕಂದರೆ ಇವ್ರಿಗೇನಂದರೆ ಕನ್ನಡನೇ ಮಾತಾಡ್ಬಿಡ್ತಾರೆ. ನಾನು ಹೆಂಗೆ ಅಂತಂದರೆ ಕನ್ನಡದಲ್ಲಿ ಮಾತಾಡಿ ನೋಡ್ತೀನಿ, ಅವ್ರಿಗೆ ಬರೋದೇ ಇಲ್ಲ ಭಾಷೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಇವರು ಹಿಂದಿ ಆದರೂ ಒಂದು ಪಕ್ಷ ಮಾತಾಡ್ಬಿಡ್ತಿದ್ರು, ಹಿಂದಿ ಆದರೂ ಪರವಾಗಿಲ್ಲ ಮಾತಾಡ್ಬಿಡ್ತಿದ್ರು. ಇದು ಇಂಗ್ಲೀಷ್ ಮಾತಾಡ್ಬಿಟ್ರಲ್ಲ ಅಂದ್ರೆ ಅವ್ರು ತುಂಬಾನೇ ಪಾಶಾಗಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಿದ್ದಾರೆ. ಇವರು ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇವರು ಒಂದು ಮ್ಯಾನೇಜ್ ಮಾಡೋ ಅಂತ ಇಂಗ್ಲೀಷ್ ಆಗಿದ್ರು ಸರಿ ಆಯ್ತು ಅಂತ ಅನ್ಬೋದು. ಎಷ್ಟರ ಮಟ್ಟಿಗೆ ಅಮ್ಮ ಅಂತಂದ್ರೆ ನಾನು ಟ್ರೈ ಮಾಡ್ತಿದ್ದೀನಿ ಬೇಕು ಅಂತ ಕನ್ನಡದಲ್ಲಿ ಮಾತಾಡಿ ಟ್ರೈ ಮಾಡ್ತಿದ್ದೀನಿ, ಒಂದು ಸ್ವಲ್ಪ ಅಟ್ಲೀಸ್ಟ್ ಹಂಗಾದ್ರೂ ಬರ್ತಾರೆ ಟ್ರ್ಯಾಕಿಗೆ ಅಂತ, ಬರ್ತಾ ಇಲ್ಲ ಅವರು. ಸೊ ಐ ವಾಸ್ ಲೈಕ್ ನನಗೆ ಇವಾಗ ಗೊತ್ತಾಗಲೇಬೇಕು ಇನ್ಫಾರ್ಮೇಶನ್ ಏನಿದೆ ಅಂತ ನಾನು ಸ್ಟಾರ್ಟ್ ಮಾಡಿದೆ, ಇಂಗ್ಲೀಷಲ್ಲೇ ಮಾತೆಲ್ಲ ಆಡಿದ್ದಾದ್ಮೇಲೆ ಅವರು ಮಲ್ಕೊಳ್ಳಿ ಇಂಜೆಕ್ಷನ್ ಕೊಡಬೇಕು ಅಂತ ನರ್ಸ್ನ ಕರೆದ್ರು. ಮಲ್ಕೊಂಡ್ವಿ. ನಾನು ಹಂಗೂ ಯಾವುದನ್ನು ನಾನು ನಂಬಲ್ಲ, ಟು ಬಿ ಹಾನೆಸ್ಟ್ ಹೇಳಬೇಕು ಅಂತಂದರೆ. ನಾನೇನಂದೆ, ಈ ಫೋನ್ ಇವ್ರ ಹತ್ರ ಇತ್ತು, ನಾ ಫೋನಲ್ಲಿ ಅಲ್ಲಿ ಕುತ್ಕೊಂಡಿದ್ರು, ಇಲ್ಲೊಂದು ಕರ್ಟೈನ್ ಹಾಕಿದ್ರು, ಮಾತ್ರ ಕಾಣಿಸ್ತಾ ಇತ್ತು ಫೇಸು, ಇಷ್ಟು ರೀಸನ್ ಮಾತ್ರ ಕಾಣಿಸ್ತಾ ಇತ್ತು. ನಾನು ಹಿಂಗೆ ಅಂತ ಇದೀನಿ ಇವ್ರಿಗೆ, ಗೂಗಲ್ ಮಾಡಿ ಅಂತ ಹಿಂಗೆ ಅಂತಿದ್ದೀನಿ. ಇವ್ರಿಗೆ ಕಾಣಿಸ್ತಾನೆ, ಐ ಮೀನ್ ಕಾಣಿಸಿದ್ರು ಅರ್ಥ ಆಗ್ತಿಲ್ಲ. ನಾನು ಹೇಳಿದ ಅರ್ಥನೇ ಆಗ್ತಿಲ್ಲ. ಫೈನಲಿ ನಾನು ಕೇಳಿದೆ ಅವರಿಗೆ, ನರ್ಸ್ ಹತ್ರ ಕೇಳಿದೆ. ಇದು ಅಂದರೆ ನರ್ಸ್ ಬಂದ್ಬಿಟ್ಟು ಮಲಯಾಳಿ. ಸಿನ್ಸ್ ನಾನು ಮಲಯಾಳಿ ಆಗಿರೋದ್ರಿಂದ ನಾನೇನಂದೆ ಅದು ಹಾಕ್ಬೇಕಂತ ಮಲಯಾಳಮಲ್ಲೇ ಕೇಳಿದೆ. ಇಲ್ಲ ನಾವು ಡಾಕ್ಟ್ರ್ ಏನು ಹೇಳ್ತಾರೋ ಅದನ್ನೇ ಮಾಡ್ತೀವಿ ಅಂತ ಒಂಥರ ಹಿಂಗಂದ್ರು. ನಾನು ಸರಿ ಫೈನ್ ಅಂತ ಅನ್ಕೊಂಡು ಏನು ಮಾಡಲಿ ಇವಾಗ ಅಂತ ಇವ್ರಿಗೂ ಅರ್ಥ ಆಗ್ತಿಲ್ಲ. ನನಗೆ ಹೆಂಗೆ ಅಂತಂದ್ರೆ ಕೆಲವೊಂದು ವಿಷಯ ಡೈರೆಕ್ಟಾಗಿ, ಅದು ಮದುವೆಗಿಂತ ಮುಂಚೆ ವಾಸ್ ಕೈಂಡ್ ಆಫ್ ಟೂ ಮಚ್ ಔಟ್ ಸ್ಪೋಕನ್ ಪರ್ಸನ್ ಆಗಿದ್ದೆ. ಅಂದರೆ ಎಲ್ಲ ಹೇಳ್ತಿದ್ದೆ, ಡೈರೆಕ್ಟಾಗಿ ಕೇಳ್ತಿದ್ದೆ, ನನಗೇನೇನು ಬೇಕು ಎಲ್ಲ ನಾನೇ ಇದು ಮಾಡ್ತಿದ್ದೆ. ಬಟ್ ಒನ್ಸ್ ಮದುವೆ ಆದಾಗಿಂದ ಐ ಆಮ್ ಟೋಟಲಿ ಡಿಪೆಂಡೆಂಟ್. ಹೆಂಗೆ ಅಂದರೆ ನನಗೇನೋ ಒಂದು ಇವಾಗ ಇದ್ಬೇಕು ಅಂದರೆ ಚಿಚ್ಚು ಅದು ತಕ್ಕೊಡು, ಈ ಥರ. ಇವಂದು ನನ್ನ ಕೈಲಿ ಆಗುತ್ತೆ ಅಂದ್ರೂ ಅದು ಹಂಗೆ ಇವ್ರು ನನ್ನ ಪ್ಯಾಂಪರ್ ಮಾಡಿ ಅಂದರೆ ಮುದ್ದು ಮಾಡಿ ಆ್ಯಂಡ್ ಐಮ್ ಲೈಕ್ ಎಲ್ಲ ಟೋಟಲ್ ಡಿಪೆಂಡೆಂಟ್ ಆಗೋ ಥರ. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವತ್ತು ಲೈಕ್ ಅಮ್ಮ ಎಲ್ಲ ಬರೋ ಒಂದು ಕಾನ್ಸೆಪ್ಟಲ್ಲಿ ಇದ್ದರು. ಅಂದರೆ ಅಮ್ಮಂಗೆ ಒಂದು ಸ್ವಲ್ಪ ಎಲ್ಲ ಹುಷಾರಿಲ್ಲ, ಸೊ ಅದಕ್ಕೋಸ್ಕರ ಇವರು ಇಲ್ಲ ನಾವೇ ಹೋಗಿ ಬರ್ತೀವಿ ಅನ್ನೋ ಥರ ಎಲ್ಲ ಹೇಳಿದ್ರು. ಏನಂತಂದ್ರೆ ಅಮ್ಮ ಹುಷಾರಿರ್ಲಿಲ್ಲ, ಹಿಂಗೆ ಓಡಾಡ್ತಿದ್ರು. ನಾವು ಜಾಸ್ತಿ ಕರ್ಕೊಂಡು ಹೋಗಲ್ಲ ಅಮ್ಮನ, ಬಟ್ ಈ ಸಿಚುವೇಶನ್ಗೆ ಐ ಫೆಲ್ಟ್ ದೊಡ್ಡವರಿದ್ರೆ ಓಕೆ ಅಂತ. ಬಟ್ ಇವ್ರಿಗೆ ಏನಂದ್ರೆ ಅವ್ರಿಗೆ ಹುಷಾರಿರ್ಲಿಲ್ಲ. ಸುಮ್ಮನೆ ನಾವು ಯೂಶಲಿ ಆಚೆ ಕರ್ಕೊಂಡು ಹೋಗಲ್ಲ ಅವ್ರನ್ನ. ಹೆಂಗೆ ಅಂದರೆ ಅವ್ರಿಗೆ ಸುಮ್ಮನೆ ಇಲ್ಲಿ ಆಚೆ ಹೋಗಿ ಸ್ಟೆಪ್ಸ್ ಹತ್ತಿ ಇಳಿಯೋಷ್ಟರೊಳಗೆ ಅವರಿಗೆ ಫುಲ್ ಬ್ಯಾಕ್ ಪೇನ್ ಎಲ್ಲ
ಬಂದ್ಬಿಡುತ್ತೆ. ಹಂಗೂ ಕೆಲಸಕ್ಕೆ ಕರೆದ್ ನೋಡ್ತೀವಿ, ಅವರೇ ಇಲ್ಲ ನಾ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ಇದಕ್ಕೆ ಶಿ ವಾಸ್ ಅಬೌಟ್ ಟು ಕಮ್, ಓಕೆ ನಾನು ಬರ್ತೀನಿ ಅನ್ನೋ ಥರನೇ ಇದ್ರು ಅವರು. ಬಟ್ ಇವರಿಗೆ ಇಲ್ಲ, ಹುಷಾರಿಲ್ಲ ಅಂದ್ರೆ ಯಾಕೆ ಕರ್ಕೊಂಡು ಹೋಗೋದು ಅನ್ನೋದು, ಅಂದ್ರೆ ನಾವೇ ಟೇಕ್ ಕೇರ್ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಇವ್ರು ಇದ್ದಿದ್ದು. ಹೋದ್ವಿ, ಅಲ್ಲಿ ನೋಡಿದ್ರೆ ಇಂಜೆಕ್ಷನ್ ಹಾಕಿದ್ರು. ಇಂಜೆಕ್ಷನ್ ಹಾಕಿ ಆಮೇಲೆ ಬ್ಯಾಕ್ ಪೇನ್ ಬರುತ್ತೆ, ಒಂದು 2 ದಿನ 3 ದಿನ ಇಲ್ಲಿ ಇಂಜೆಕ್ಷನ್ ಹಾಕ್ತಾರೆ ಅಂದ್ರೆ ಈ ಸೈಡ್ ಪೂರ್ತಿ ನೋವಾಗುತ್ತೆ ಅಂತ ಹೇಳಿದ್ರು ಅವರು. ಲೈಕ್ ಓಕೆ ನೋವಾಗುತ್ತೆ ಅಂತ. ಅದು ನನಗೆ ಒಂದ್ ಹೆಜ್ಜೆನೂ ಇಡಕ್ ಆಗ್ತಿಲ್ಲ. ಅದು ಇಂಜೆಕ್ಷನ್ ಹಾಕಿದ ಸೆಕೆಂಡ್ ಇಂದಾನು ಒಂದ್ ಹೆಜ್ಜೆನೂ ಇಡಕ್ ಆಗ್ತಿಲ್ಲ. ಅಲ್ಲೇ ಫುಲ್ ಸುಸ್ತಾಗೋದ್ಲು, ಹಾಸ್ಪಿಟ್ಲಲ್ಲೇ ಸುಸ್ತಾಗೋದ್ಲು. ಹೊರಗಡೆ ಕರ್ಕೊಂಡ್ಬಂದ್ವಿ, ಕೂರ್ಸಿದ್ವಿ. ಆಮೇಲೆ ಏನ್ ಹಾಕಿದ್ರು ಅವ್ರು ಅಂತ ಇದು ತಲೆಯಲ್ಲಿ ಓಡಕ್ ಸ್ಟಾರ್ಟ್ ಆಯ್ತು. ಅದು ಒಂದು ಇಂಜೆಕ್ಷನ್ ಚಾರ್ಜಸ್ ಎಷ್ಟಿದ್ದು 5,000 ಅರೌಂಡ್ 2,000 3,000 ಇತ್ತು ಅನ್ಕೋತೀನಿ. ಹೌದಾ? ಮೆಡಿಸಿನ್ಸ್ ಎಲ್ಲ ಸೇರಿಸಿ ಅವ್ರು ಮಾಡಿದ ಬಿಲ್ ಎಷ್ಟು ಅಂತಂದ್ರೆ ಒಂದ್ಸರಿ ಹಾಸ್ಪಿಟ್ಲ್ ಅವಾಗ ಸುಮ್ಮನೆ ಹಿಂಗ್ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ ಫಸ್ಟ್ ಕನ್ಸಲ್ಟ್ ಅವ್ರಿಗೆ ಅದೇ ದಿನ. ಇನ್ನೊಂದೇನಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೆ ನಾವು ಕನ್ಸಲ್ಟ್ ಮಾತಾಡಿದ್ವಿ ನೀನು ಕನ್ಸಲ್ಟ್ಗೆ ಅಂತ ನಾವು ಹೋಗಿದ್ದು ಅಷ್ಟೇನೆ. ಈ ತರ ರಿಪೋರ್ಟ್ಸ್ ಇದೆ, ಈ ತರ ಹೇಳಿದ್ದಾರೆ, ಇದ್ರ ಬಗ್ಗೆ ಸೆಕೆಂಡ್ ಒಪಿನಿಯನ್ಗೆ ಅಂತ ಹೋಗಿದ್ದು. ಅವ್ರು ಹೆಂಗೆ ಅಂತಂದ್ರೆ ವಿತೌಟ್ ಏನನ್ನು ಕೇಳ್ದಂಗೆ ನಮ್ದೇ ಸೊತ್ತಿದ್ದು ಅನ್ನೋ ತರ ತಗೊಂಡ್ಬಿಟ್ಟು ಹಿಂಗ್ ಮಲ್ಸ್ಕೊಂಡ್ಬಿಟ್ಟು ಇಂಜೆಕ್ಷನ್ ಹಾಕ್ಬಿಟ್ಟು ಏನ್ ಮಾಡ್ಕಳ್ಸಿದ್ರು ನನ್ಗೆ ಗೊತ್ತಾಗಲಿಲ್ಲ. ಇವಳು ಬೇರೆ ಫುಲ್ ಸುಸ್ತಾಗೋದು. ಒಟ್ನಲ್ಲಿ ಅವತ್ತಿನ ಬಿಲ್ಲೇನೆ ಹತ್ತತ್ರ ಒಂದು 10,000 ಆಗಿರ್ಬೋದು ಸುಮ್ಮನೆ ಹೋಗಿ ಬಂದಿದ್ದಕ್ಕೆ. ಪ್ರಿಸ್ಕ್ರಿಪ್ಷನ್ ನಾವು ತಗೊಂಡ್ಬಿಟ್ವಿ, ಟ್ಯಾಬ್ಲೆಟ್ಸ್ ತಗೊಂಡ್ವಿ, ಎಲ್ಲ ತಗೊಂಡ್ವಿ. ಇನ್ನೇನು ಇಂಜೆಕ್ಷನ್ ಹಾಕ್ಸ್ಬಿಟ್ವಲ್ಲ, ಲೆಟ್ಸ್ ಕಂಟಿನ್ಯೂ ಒಂದು ನಮ್ದೊಂದು ತಲೆಗೆ ಬಂದ್ಬಿಡ್ತು. ಬಟ್ ನಾವು ಹೋಗಿದ್ದು ಕನ್ಸಲ್ಟ್ ಮಾಡಕ್ಕೆ, ಅಲ್ಲಾಗಿದೆ ಬೇರೆ. ಅವ್ರು ಹೇಳಿದ್ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಇದೊಂದು ಹೆಲ್ದಿ ಪ್ರೆಗ್ನೆನ್ಸಿ ಹಂಗೆ ಹಿಂಗೆ ಏನೇನು ಅಂದ್ರೆ ಅವ್ರು ಸ್ಕ್ಯಾನಿಂಗ್ ರಿಪೋರ್ಟ್ ಅವ್ನು ನೋಡಿದಾರೆ ಬಿಟ್ರೆ HCG ಕೌಂಟ್ ಯಾವ ತರ ಹೋಗ್ತಾ ಇದೆ, ಇದನ್ನ ಯಾವ ತರ ನೋಡ್ಬೇಕು, ಹ್ಯಾಂಡಲ್ ಮಾಡ್ಬೇಕು, ಇದೇನೋ ತಿಳ್ಕೊಂಡಂಗೆ ಸುಮ್ಮನೆ ಒಂದು ಇಂಜೆಕ್ಷನ್ ಹಾಕ್ಬಿಟ್ಟು ಆಕೆ ಇನ್ನೊಂದು 3 times 4 times ತಗೋಬೇಕು ಇಂಜೆಕ್ಷನ್ ಬನ್ನಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಕಳಿಸ್ಬಿಟ್ರು ಅಷ್ಟೇ. ಡೇಟ್ ಬರ್ಬಿಟ್ಟು ಪ್ರಿಸ್ಕ್ರಿಪ್ಷನ್ ಅಲ್ಲಿ. ಆಮೇಲೆ ಮನೆಗೆ ಬರ್ತೀವಿ, ಮನೆಗೆ ಬಂದ್ರೆ ಫುಲ್ ಬ್ಯಾಕ್ ಪೇನ್ ಅಂತ ಒದ್ದಾಡ್ತಿದ್ದಾಳೆ. ಅದ್ರ ಜೊತೆಗೆ ಹೊಟ್ಟೆ ನೋವು ಬರಕ್ಕೆ ಸ್ಟಾರ್ಟ್ ಆಯ್ತು. ಇದ್ರ ಬಗ್ಗೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಕೇಳೋಣ ಅಂತ ಹೇಳ್ಬಿಟ್ಟು ಗೊತ್ತಿರೋರ್ಗೆಲ್ಲಾನು ಕೇಳಿದ್ರೆ ಎಲ್ಲಾರ ಹತ್ರನೂ ಬಂದಿದ್ದು ನಮ್ಗೆ ಒಂದೇ ಆನ್ಸರು, 3 months ಆಗೋವರೆಗೂ ಇಂಜೆಕ್ಷನ್ ಹಾಕಲ್ಲ. ಯಾಕೆ ಹಾಕಿದ್ರು ಅಂದ್ರೆ ಒಂದು 4-5 months ಇಂಜೆಕ್ಷನ್ ಅನ್ನೋದು ಕೊಡೋದು, ಸಪ್ಲಿಮೆಂಟ್ಸ್ ಕೊಡ್ತಾರೆ, ಟ್ಯಾಬ್ಲೆಟ್ ಆ ಥರದ್ದು ಏನಾದ್ರು ಒಂದು ಗ್ರೋತ್ಗೆ ಅಂತ ವೈಟಮಿನ್ ಟ್ಯಾಬ್ಲೆಟ್ ಈ ತರ. ಯಾರು ಇಂಜೆಕ್ಷನ್ ಹಾಕಿದ್ದು? ಈಗ ರೀಸೆಂಟ್ ಆಗಿ ನನಗೆ ಗೊತ್ತಾಗಿದ್ದು, ಯಾರೋ 1-2-3 ಜನ ಹೇಳಿದ್ದು. ತೀರಾ ಅದೇ ಯಾರು ಗೊತ್ತಾ, ಅದೇ ನಮ್ ಫಾಲೋವರ್ ಒಬ್ರು ಫೋನ್ ಒಬ್ರಂತೂ ಅವರಲ್ಲ, ನೀನ್ ಹೇಳ್ತಿದ್ದೆ ನೈಟ್ ಕಾಲ್ ಮಾಡಿದ್ರಲ್ಲ ಅವರಲ್ಲ, ಇನ್ನೊಬ್ರು ಕಾಲ್ ಮಾಡಿದ್ರಲ್ಲ ಅದೇ ಲೇಡಿ. ಅವ್ರು ಕಾಲ್ ಮಾಡಿದಾಗ ಏನಂತ ಹೇಳಿದ್ರು ಅಂತಂದ್ರೆ 1.5 ಅವ್ರಿಗೆ 4 months ಸಮ್ವೇರ್ ಅರೌಂಡ್ 4 to 5 months ಏನೋ ಇರೋರ್ದು ಬೇಬಿ ಗ್ರೋ ಆಗಿರೋದು ಅಬೌಟ್ ಇಷ್ಟು 1 month ಬೇಬಿ ಗ್ರೋ ಆಗಿದೆ. ಅಂದ್ರೆ 1 month ಇರೋಷ್ಟು ಡೇಸ್ಗೆ ಬೇಬಿ ಗ್ರೋ ಆಗಿದೆ. ಬಟ್ ಅವರಿಗೆ 4 months ಆಗಿದೆ ಬೇಬಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಷ್ಟಿರ್ಬೇಕಾಗಿರೋ ಬೇಬಿ ಇಷ್ಟಿದೆ ಅನ್ನೋ ಥರ. ಸೊ ಅಂತ ತೀರಾ ಏನೋ ಬೆಳವಣಿಗೆ ಇಲ್ಲ ಅನ್ನೋರಿಗೆ ಮಾತ್ರ ಕೊಡ್ತಾರಂತೆ. ನನ್ನ ರಿಪೋರ್ಟಲ್ಲಿ ಏನು ಕಾಣಿಸ್ಕೊಂಡಿತ್ತು ಅಂತಂದ್ರೆ ಜಸ್ಟ್ 3 days ಡಿಲೇ, 3 days ಅದು ಕೌಂಟ್ ಇರುತ್ತೆ. ಇಷ್ಟು ದಿನ ಅಂತೂ ಪಕ್ಕ ಕ್ಲಿಯರ್ ಆಗಿ ಗೊತ್ತಾಗ್ತಿರುತ್ತೆ. ಅದರಲ್ಲಿ 3 days ಡಿಲೇ ಇದೆ ಅಂತ ಗೊತ್ತಾಗಿತ್ತು. ಅದು ಗೊತ್ತಾಗಿದ್ದಕ್ಕೇನೆ ಅವರು ಓಕೆ ಇದು ತುಂಬಾ ಹೆಲ್ದಿ ಇದೆ ಬೇಬಿ, ಬಟ್ ಆದ್ರೂ ನಾವು ಈ ಸಪೋರ್ಟ್ ಅಂತ ಕೊಡ್ತೀವಿ ಗ್ರೋತ್ಗೆ ಅಂತ ಕೊಟ್ಟಿತ್ತು. ಅದ್ರ ಬಗ್ಗೆ ನಮ್ಗೇನು ಅಭಿಪ್ರಾಯ ಇತ್ತು ಅಂತಂದ್ರೆ ಈ ಕ್ವಶನ್ ಕೇಳ್ತಾರೆ, ಯಾಕಂದ್ರೆ ಆ ಥರದವ್ರು ಉಟ್ಕೊಂಡವ್ರು, ಅವ್ರ ಬಗ್ಗೆನೂ ಮಾತಾಡ್ತೀವಿ. ಅಂದ್ರೆ ಏನಂತಂದ್ರೆ ಈಗ ಒಂದು ಹಾಸ್ಪಿಟಲ್ ತೋರಿಸ್ತಿದ್ರಲ್ಲ, ಹೋಗ್ಬೇಕಾಗಿತ್ತು ಇನ್ನೊಂದು ಹಾಸ್ಪಿಟ್ಲಿಗೆ, ಏನಕ್ಕೆ ಹೋಗ್ಬೇಕಾಗಿತ್ತು ಅವ್ರು ಹೇಳಿದ್ರು ತಾನೆ. ಈ ತರ ಇಲ್ದಂಗೆ ಕ್ವಶನ್ ಮಾಡೋದನ್ನ ಫಸ್ಟ್ ಬಿಡ್ರಿ. ಕಾರಣ ಏನು ಅಂತಂದ್ರೆ ಇವಾಗ ನಾವ್ ಯೋಚನೆ ಮಾಡೋದೇನಂತಂದ್ರೆ ನಾವು ಆರೋಗ್ಯವಾಗಿ ಹುಟ್ಟಿದ್ವಿ, ಆರೋಗ್ಯವಾಗಿ ಬೆಳೆದ್ವಿ, ಆರೋಗ್ಯವಾಗಿ ಓಡಾಡ್ಕೊಂಡಿದೀವಿ. ಅದಕ್ಕೆ ಒಳಗಡೆ ಏನಾದ್ರು ಒಂದು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದು ಈ ತರ ಏನಾದ್ರು ಒಂದು ಸಿಂಪ್ಟಮ್ಸ್ ನಮಗೆ ತೋರಿಸ್ತಿದೆ ಅಂತಂದ್ರೆ ಅದ್ರ ಬಗ್ಗೆ ಟೇಕ್ ಕೇರ್ ಮಾಡ್ಬೇಕು ನಾವು. ಆಚೆ ಬಂದ್ಬಿಟ್ಟು ಕೆಲವೊಂದು ಮಕ್ಳು ಹುಡ್ತವೆ, ಅವಕ್ಕೆ ಎಷ್ಟೋ ಕಷ್ಟ ಇರುತ್ತೆ, ಅವ್ ಜೀವನದಲ್ಲಿ ಕಷ್ಟ ಅನುಭವಿಸ್ಕೊಂಡೇ ಹೋಗ್ತವೆ ಆ ಒಂದು ಕಾರಣದಿಂದಾಗಿ. ಇದು ಆಗ್ಬಾರ್ದು ನಮ್ ಕಣ್ ಮುಂದೆ ಅಂತ ಹೇಳ್ಬಿಟ್ಟು ಮಗುನೇ ಅಂತ ಹೇಳ್ಬಿಟ್ಟು ಆ ಒಂದು ಇದ್ರ ಮೇಲೆ ಬೇರೆ ಹಾಸ್ಪಿಟ್ಲನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಹೆಂಗಾದ್ರೂ ಆಗ್ಲಿ. ಬಟ್ ನನ್ನ ಪ್ರಕಾರ ಏನಪ್ಪಾ ಅಂತಂದ್ರೆ ಈಗ ಒಂದು ತಾಯಿ ಅಂತ ಆಗ್ತಿರೋಳಿಗೆ ಅದು 100 ಪಟ್ಟು ಕನ್ಸರ್ನ್, ಕಾಳಜಿ ಅನ್ನೋದು ಇರುತ್ತೆ. ಎಷ್ಟೊಂದು ಜನ ಏನ್ ಮಾತಾಡ್ತಾರೆ ಅಂತಂದ್ರೆ, ನಾನು ಹೇಳ್ತೀನಿ ಸ್ಕ್ರೀನ್ಶಾಟ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಏನೇನು ಮಾತಾಡಿದ್ದಾರೆ ಅಂತ. ಎಲ್ಲರಿಗಿಂತ ಹೆಚ್ಚಾಗಿ ಒಂದು ತಾಯಿ ಆಗ್ತಿದ್ದಾಳೆ ಅನ್ನೋಳಿಗೆ ಎಷ್ಟು ಕನ್ಸರ್ನ್ ಇರುತ್ತೆ ಅಂತ ತಾಯಿ ಆಗ್ತಿರೋರಿಗೆ ಗೊತ್ತಾಗುತ್ತೆ. ಬಟ್ ಕೆಲವೊಬ್ಬರಿಗೆ ಇವತ್ತೊಂದು ಕಾಮೆಂಟ್ ಬಂದಿದ್ದು, ಶೀ ಈಸ್ ಕ್ಯಾರಿಯಿಂಗ್ 7 months ಆಗಿದೆ ಅವರಿಗೆ. ಅವ್ರು ಹಾಕಿರೋ ಕಾಮೆಂಟ್ ಹೇಳ್ತೀನಿ, ಅವರೇ ಕಾಮೆಂಟ್ ಸೆಷನ್ ಅಲ್ಲಿ ಅವರೇ ಹೇಳಿದ್ದಾರೆ ನಾನು 7 months ಈಗ ಅಂತ. ನಾನು ಓದ್ದೆ ಅದನ್ನ.
ಈ ಥರ ಇರೋರ್ಗು ಅರ್ಥ ಆಗ್ತಿಲ್ವಲ್ಲ, ಯಾಕೆ ಈ ಥರ ಪೀಪಲ್ ಯಾಕೆ ಹಿಂಗಾಗಿದ್ದಾರೆ, ಇಷ್ಟೊಂದು ರೂಡ್ ಕ್ರುಯಲಿಟಿ ಅಂತ. ಆ್ಯಂಡ್ ಓಕೆ, ಇಷ್ಟ ಆಯಿತು ಗೈಸ್. ಏನಪ್ಪ ಅಂತಂದರೆ ಹೋದ್ವಿ, ಇಂಜೆಕ್ಷನ್ ಹಾಕ್ಸಿದ್ವಿ. ವಿ ಫೆಲ್ಟ್ ಲೈಕ್ ಓಕೆ ಇಲ್ಲೇ ಕಂಟಿನ್ಯೂ ಮಾಡೋಣ ಅಂತ. ತುಂಬ ಅಂದರೆ ತುಂಬ ಪೇಯ್ನ್ ಬಂತು, ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮ್ ಪೇಯ್ನ್ ಬಂತು. ದೆನ್ ಇದೆಲ್ಲ ಒಂದು 3 months ಈ ಟೈಮಲ್ಲೇ ಆಗಿದ್ದು. ಆಗಿ ಆಮೇಲೆ ಎಕ್ಸ್ಟ್ರೀಮ್ ಬ್ಲೀಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಎಕ್ಸ್ಟ್ರೀಮ್ ಅಂದರೆ ಫಸ್ಟು ಇಷ್ಟು ಬ್ಲೀಡ್ ಆಗಿದ್ದು. ಅದು ಬ್ಲೀಡ್ ಆಯಿತು. ಅದನ್ನು ಫೋಟೋ ಕ್ಲಿಕ್ ಮಾಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಇದ್ದಾರೆ, ಅವ್ರಿಗೆ ಕಳಿಸಿ ಕೇಳಿದಾಗ ದೇ ಲೈಕ್ ಇಲ್ಲ ಇದು ನಾರ್ಮಲ್ ಅಂತ ಹೇಳಿದ್ರು. ಯಾಕಂದ್ರೆ ಹಾಗಾಗುತ್ತಂತೆ, ಸ್ಟಾರ್ಟ್ ಆದಾಗ ಏನಾದ್ರು ಒಂದು ಚೇಂಜಸ್ ಇರುತ್ತಲ್ಲ ಇರ್ಬೋದು ಅನ್ನೋ ಥರ. ಅಲ್ಲ ಕೆಲವೊಬ್ರು ಡಾಕ್ಟರ್ಸ್ಗೂ ಸಹ ಕೇಳಿದ್ವಿ, ಅವ್ರ ಡಾಕ್ಟರ್ಸ್ಗೆಲ್ಲ ಕೇಳಿದಾಗ ಇಲ್ಲ ದಿಸ್ ಇಸ್ ಕೈಂಡ್ ಆಫ್ ನಾರ್ಮಲ್ ಇರ್ಬೋದು. ಕೆಲವೊಬ್ರಿಗೆ ಈ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಆಗೋಂಥ ಚಾನ್ಸಸ್ ಜಾಸ್ತಿ, ಬಟ್ ಜಾಸ್ತಿ ಓಡಾಡಬೇಡಿ, ಅಂದ್ರೆ ಬೆಡ್ಡಿಂದ ನೋಡ್ಕೊಂಡು ಇಳೀರಿ ಅಂತೆಲ್ಲ ಹೇಳಿದ್ರು. ನಾನು ಕದ್ಲೇ ಇಲ್ಲ ಆ ಟೈಮಲ್ಲೆಲ್ಲ, ಸುಮ್ಮನೆ ಮಲಗಿದ್ದೆ. ಅವಾಗ ಕದ್ಲಬಾರ್ದು ಅಂತ ಹೇಳ್ಬಿಟ್ರು ಅಂತ. ಆಮೇಲೆ ಮಲಗ್ತಿದ್ದಂಗೆ ಒಂದು ಸ್ವಲ್ಪ ಜಾಸ್ತಿ ವಾಶ್ರೂಮ್ಗೆ ಹೋಗ್ಬೇಕು ಅನ್ಸೋದು ಕಂಟಿನ್ಯೂಸ್. ಆ ಟೈಮಲ್ಲಿ ಇರುತ್ತಲ್ಲ ಫ್ರೀಕ್ವೆಂಟ್ ಯೂರಿನೇಷನ್, ವಾಶ್ರೂಮ್ಗೆ ಹೋಗೋದು ಬರೋದು ನೈಟೆಲ್ಲ ಇದೇ ಇರ್ತಿತ್ತು. ಸೊ ಆಮೇಲೆ ಏನಾಯ್ತು, ಹಿಂಗಿರ್ಬೇಕಾದ್ರೆ ಅದು ತೀವ್ರ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅಂದರೆ ಪೇನ್ ಏನಾಯ್ತು, ನೋವು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾವು ಏನು ಮಾಡೋದು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ವಿ ಅವ್ರಿಗೇನೇನು ಹೇಳ್ಬೇಕಾಯ್ತು. ಓಕೆ, ಹಾಸ್ಪಿಟಲ್ವ್ರಿಗೇನೇ ಕಾಲ್ ಮಾಡಿ ಹಿಂಗೆ ಆಗ್ತಾ ಇದೆ, ಏನು ಮಾಡಬೇಕು ಹೇಳಿ ಮೇಡಮ್ ಅಂತ ಕೇಳಿದ್ದಕ್ಕೆ ಅವ್ರ ಕಡೆಯಿಂದ ನಮಗೆ ಬಂದಿದ್ದ ರೆಸ್ಪಾನ್ಸ್ ಏನಂದರೆ, ಪ್ರೋಟೋಕಾಲ್ಸ್ ಅಂತ ಇರುತ್ತೆ ಕಣ್ರಿ ನಮ್ಮದು, ನಾವು ಈ ಥರ ಮಾಡಲೇಬೇಕು, ಅದು ಪೇಯ್ನ್ ಬರುತ್ತೆ ಅಂತ ಹೇಳಿದ್ನಲ್ಲ ನಿಮಗೆ, ಯಾಕೆ ಪದೇ ಫೋನ್ ಮಾಡ್ತೀರಾ? ಅಯ್ಯೋ ದೇವ್ರೆ ಕಷ್ಟ ಅಂತ ಹಿಂಗಾಗಿದೆ, ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಂತಂದರೆ ಫೋನ್ ನಿಮಗಲ್ದೆ ಇನ್ಯಾರಿಗೆ ಮಾಡೋದು ಅಂತ ನಾವು ಆ ಟೈಮಲ್ಲಿ ನನಗೆ ರೈಸ್ ಆಗೋಕ್ಕೂ ಆಗ್ತಾ ಇಲ್ಲ. ಒಂದು ಕಡೆ ಇವಳು ಒದ್ದಾಡ್ಸಿದಾಳೆ, ಆ ಕಡೆ ಫೋನಲ್ಲಿ ಮಾತಾಡ್ಬೇಕಾ, ಈ ಕಡೆ ಇವಳು ನೋಡ್ಬೇಕಂತ ಹೇಳಿ ಸರಿ ನಮ್ಮ ಆಯಿತು ಅಂತ ಹೇಳ್ಬಿಟ್ಟು ಆ ಒಂದು ಲೆವೆಲ್ ರೈಸ್ ಆಗಲಿಲ್ಲ ಅನ್ನೋದು ರೀಸನ್ನು. ಎನಿವೆ ಕರ್ಕೊಂಡು ಅಲ್ಲೇ ಹೋಗ್ಬೇಕಲ್ಲ ಅವರು. ಏನಾದ್ರು ಒಂದು ನಮ್ಗೆ ಆಗಿದೆ ಹಿಂಗೆ ಅಂತಂದ್ರೆ ಅವ್ರೇನಾದ್ರು ಮತ್ತೆ ನಮ್ಮ ಮೇಲಿರೋ ಸಿಟ್ಟಿಗೆ ಏನಾದ್ರು ಮಾಡ್ಬಿಡ್ತಾರ ಅನ್ನೋ ಬೈಕ್. ಇವ್ರು ರೈಸು ಆಗ್ಲಿಲ್ಲ, ಬಟ್ ಈ ಕಡೆ ಅಲ್ಲಿ ಏನೋ ಸೊಲ್ಯೂಷನು ಬೇಕು. ಬಟ್ ಅವ್ರು ಹೇಳ್ತಿರೋದು ನಮ್ಮ ಪ್ರೋಟೋಕಾಲ್ಸ್ ಅನ್ನೋದಿರುತ್ತೆ, ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೆಲವೊಂದು ಇರುತ್ತೆ, ಅದ್ ತಕ್ಕನತೆ ಹೋಗ್ಬೇಕು ನಾವು ಹಂಗೆ ಅಂತ ಹೇಳಿದ್ರು. ತಿರ್ಗಾ ಪೇನ್ ಡಬಲ್ ಆಗೋಯ್ತು. ಅಷ್ಟ್ರ ಮಟ್ಟಿಗೆ ಇದೆಲ್ಲ ನೈಟ್ ನಡೀತಾ ಇದೆ, ಇದೆಲ್ಲ ತುಂಬಾನೇ ಲೇಟ್ ನೈಟು. ಅವ್ರು ಹೇಳಿದ್ ಇನ್ನೊಂದು ಸೆಂಟೆನ್ಸು, ಏನ್ ಮಾಡ್ಬೇಕು ಮೇಡಮ್ ಇದು ಏನ್ ಆಗ್ತಿದೆ ಹೋಗ್ಲಿ ಅಂತ ಕೇಳಿದ್ರೆ, ಅದು ಥ್ರೆಟ್ನಿಂಗ್ ಟು ಅಬಾರ್ಟ್ ಕಂಡ್ರಿ ಅದು ಅಂತ ಅಂದ್ಬಿಟ್ರು. ಇನ್ನೇನು ಅಬಾರ್ಟ್ ಆಗಕ್ಕೆ ಹೋಗ್ತಾ ಇದೆ ಅಂದ್ರೆ ಮಿಸ್ಕ್ಯಾರೇಜ್ ಆಗಕ್ಕೆ ಅಂತ ಒಂದು ಮುನ್ಸೂಚನೆ ಅಂತ ಹೇಳ್ಬಿಟ್ರು ಅವರು. ಅಷ್ಟ್ ಚೆನ್ನಾಗಿ ತಿನ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಓಡಾಡ್ಕೊಂಡಿದ್ದು ಹುಡುಗಿ ಹಿಂಗ್ ಕರ್ಕೊಂಡೋಗ್ಬಿಟ್ಟು ಹಿಂಗ್ ಕರ್ಕೊಬರ್ತೀನಿ ಒಂದು ಇಂಜೆಕ್ಷನ್ ಹಾಕೋಸ್ಕೊತಿದ್ದಂಗೆ ಥ್ರೆಟ್ನಿಂಗ್ ಟು ಅಬಾರ್ಟ್. ಅಲ್ಲಿ ಹೇಳಿದ್ದೇನಂತ ಹೆಲ್ದಿ ಪ್ರೆಗ್ನೆನ್ಸಿ ಇದು, ತಲೆ ಕೆಡಿಸ್ಕೋಬೇಡಿ. ಹೆಂಗ್ ಹೇಳಿದ್ರು ಅಂತಂದ್ರೆ, ರೂಮ್ ತುಂಬಾ ಫೋಟೋಸ್ ಹಾಕೋಬಿಡಿ ಮಗುದು, ಅದನ್ನ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ, ಯಾವ್ದೇ ತರ ಏನು ಇದ್ ಮಾಡಕ್ ಹೋಗ್ಬೇಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನೀವು ತಲೆ ಕೆಡ್ಸ್ಕೊಬೇಡಿ. ಈಗ್ಲೂ ಅದೇ ಬೇಬಿ ವಾಲ್ ಪೇಪರ್ ಇಟ್ಕೊಂಡಿದ್ದೀನಿ. ನೀವೇನೋ ತಲೆ ಕೆಡ್ಸ್ಕೊಬೇಡಿ, ನಿಮ್ ಬದಲು ನಾವು ತಲೆ ಕೆಡ್ಸ್ಕೊತೀವಿ. ಹೆಂಗ್ ಹತ್ಸಿದ್ರು ಅಂತಂದ್ರೆ ಮನೆಗ್ ಬರ್ತಿದಂಗೆ ಎಲ್ಲ ಹಿಂಗೆ. ಆಮೇಲೆ ಫೋನ್ ಮಾಡಿದ್ರೆ ಇಲ್ಲ ಹಂಗಾಗಲ್ಲ ಹಿಂಗಾಗಲ್ಲ ಅಂತ ಥ್ರೆಟ್ನಿಂಗ್ ಟು ಅಬಾರ್ಟ್ ಅದು ಕರ್ಕೊಂಡ್ಬನ್ನಿ DNC ಮಾಡ್ಸೋಣ ಅಂತ ಹೇಳ್ಬಿಟ್ರು. ಈಗ ಇಷ್ಟೆಲ್ಲ ಆಗಿರೋದು ಅದಕ್ಕೆ ಅವಳು ಅಷ್ಟು ಅನುಭವಿಸ್ದಾಳೆ. ಮತ್ತೆ ಕರ್ಕೊಂಡೋಗಿ DNC ಪ್ರೊಸೆಸ್ ಅಂದ್ರೆ ಏನಂತ ಗೊತ್ತಿರುತ್ತೆ. ಒಳಗಿರೋದೆಲ್ಲ ಒಂದು ಕೆರೆದ್ಬಿಟ್ಟು ತೆಗಿಯೋದು, ಅಷ್ಟ್ರ ಮಟ್ಟಿಗೆ ಮಾಡ್ತಾರೆ ಅಂತಾರೆ. ಮತ್ತೆ ಅವಳಿಗೆ ಇನ್ನೆಷ್ಟು ಪೇನ್ ಆಗ್ಬೇಡ. ಅದಕ್ಕೆ ಬೇರೆ ನಾವು ಏನು ಅನ್ಕೊಂಡ್ವಿ ಅಂತಂದ್ರೆ, ಗೊತ್ತಾಗೋಯ್ತು ಇವ್ರದ್ದು ಮನಿ ಮೈಂಡೆಡ್ ಇದೆ, ಇವ್ರದ್ದು ಏನಂದ್ರೆ ಬಿಸ್ನೆಸ್ ಮೇಲೆ ತೊಗೊಂಡು ಹೋಗ್ತಿರೋದು, ಯಾವುದೇ ಥರ ಟ್ರೀಟ್ಮೆಂಟ್ ಸರ್ವಿಸ್ ಓರಿಯೆಂಟೆಡ್ ಏನೂ ಇಲ್ಲ ಇವ್ರದ್ದು, ಜಸ್ಟ್ ಮನಿ ಮೇಕಿಂಗ್ ಕಾನ್ಸೆಪ್ಟೇ ಇರೋದು. ಅಲ್ಲೇ ಗೊತ್ತಾಗೋಯ್ತು DNC ಕೂಡ ಅದಕ್ಕೇನೆ, ಬಿಕಾಸ್ ಬೆಡ್ ಚಾರ್ಜಸ್, ಆ ಚಾರ್ಜಸ್, ಸರ್ವಿಸ್ ಚಾರ್ಜಸ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರನೇ ಅಂತ. ಇಲ್ಲ ಅಮ್ಮನ ಹಾಸ್ಪಿಟ್ಲಿಗೆ ಇನ್ನು ಹೋಗೋದು ಬೇಡವೇ ಬೇಡ ಅಂತ ಹೇಳಿ, ಅಂದರೆ ನಮ್ಮ ಇಲ್ಲಿರೋರೆಲ್ಲ ಹೇಳಿದ್ರು ಹೋಗೋಣ, ಅದೇನು ಏನಕ್ಕೆ ಹಿಂಗೆ ಮಾಡಿದ್ರು ಅಂತ ಫುಲ್ ಎಲ್ಲ ನಮ್ಮನೆ ಎಲ್ರಿಗೂ ಕೋಪ ಬಂದಿತ್ತು, ಏನು ಮಾಡಿದ್ರು ಅಂತ. ಆಮೇಲೆ ಎಲ್ಲ ಅವ್ರು ಹೇಳಿದ್ರು ಏನು ಬೇಡ ಅಲ್ಲಿಗೇನು ಹೋಗೋದು, ನಾವು ಬೇರೆ ಕಡೆನ ತೋರಿಸ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ಹೋಗಿದ್ದಾದ್ಮೇಲೆ ಹೇಳಿ ಅವರು ಟ್ಯಾಬ್ಲೆಟ್ಸ್ ಬರ್ಕೊಟ್ರು. ಟ್ಯಾಬ್ಲೆಟ್ಸ್ ಏನೋ ಇದೆ, ಮಿಸ್ಟ್ ಅಂತ ಸಮಥಿಂಗ್ ಏನೋ ಇದೆ, ಅದು ಕ್ಲಿಯರ್ ಆಗಕ್ಕೆ ಅಂತ ಟ್ಯಾಬ್ಲೆಟ್ ಬಟ್ ನೇಮ್ ಮಾಡ್ತಿದ್ದೀನಿ, ಅದೇನೋ ಇದೆ, ಅದನ್ನ ಕೊಟ್ಟರು. ಅದನ್ನ ಬೆಳಗ್ಗೆ ಒಂದು, ನೈಟ್ ಒಂದು, ಅಂತ ಒಂದಿನಕ್ಕೆ 2. ಬೆಳಗ್ಗೆ ಒಂದು ಅಂದ್ರೆ ನೈಟ್ ಬಂದಾಗ ಒಂದು ತಗೊಳ್ಬೇಕು ಅಂತ ಹೇಳಿದ್ರು. ಅದು ಕಂಪ್ಲೀಟ್ ಕ್ಲಿಯರ್ ಆಗಕ್ಕೆ ಅದೇ ಟ್ರೈ ಮಾಡುತ್ತೆ, ಬಟ್ ಆಗ್ತಿಲ್ಲ ಅಂತಂದ್ರೆ ಈ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನೈಟ್ 1 ಟ್ಯಾಬ್ಲೆಟ್, ಬೆಳಗ್ಗೆ 4 ಟ್ಯಾಬ್ಲೆಟ್ ತಗೋಬೇಕು ಕಂಟಿನ್ಯೂಸ್ ಆಗಿ. ಇವಳು 1 ಟ್ಯಾಬ್ಲೆಟ್ ನುಂಗ್ಸೋಕ್ ಹೋದ್ರೇನೆ
ಅಂತಾಳೆ. ಅಂದ್ರೆ ಯಾವ ಥರ ಅಂತಂದ್ರೆ ನುಂಗಕ್ಕಾಗಲ್ಲ ಅವಳಿಗೆ, ಅಷ್ಟು ಕಹಿ ಅನ್ಸೋದು ಈ ಥರದ್ದೆಲ್ಲ ನಂತರದಲ್ಲಿ ಅದೆಲ್ಲ ತಗೊಂಡು ಒಟ್ನಲ್ಲಿ ಏನೋ ಒಂದು ಅನುಭವಿಸಿದ್ವಿ. ಸೊ ಇಷ್ಟಕ್ಕೆ ನಮ್ಮ ಪ್ರೆಗ್ನೆನ್ಸಿ ಕನಸು ಅನ್ನೋದೇನಿತ್ತು ಮುಗೀತು. ಇಷ್ಟೇ ಗಾಯಸಾಗಿದ್ದು. ಅಯ್ಯೋ, ವೈದ್ಯೋ ನಾರಾಯಣೋ ಹರಿ ಅಂತಂತ ಹೇಳ್ತಾರೆ ಅಲ್ವಾ. ಅದು ಅವಮ್ಮನೂ ಒಂದು ಲೇಡಿ ಆಗಿ ಇನ್ನೊಬ್ರು ಲೇಡಿಗೆ ಹಿಂಗಾಯ್ತು ಅಂತಂದಾಗ ನಿಮ್ಗೆ ಹೇಳಿದ್ನಲ್ರಿ ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಇವಾಗ ನಾನು ಕೇಳಿಸ್ಕೊಂಡು ನಾನು ಮಾತಾಡಿದ್ದಕ್ಕೆ ನಾನು ಸರಿ ಹೋಯ್ತು. ಈಗ ನನಗೆ ಇನ್ನೊಂದು ತಲೆಗೆ ಬರ್ತಿರೋದೇನು ಅಂತಂದರೆ, ಒಬ್ರು ಲೇಡಿಗೆ ಏನೋ ಒಂದು ಸಾರ್ಟ್ ಆಫ್ ಕಂಡೀಷನ್ಸ್ ಇಲ್ಲ, ಹಸ್ಬೆಂಡಿಂದ ಒಂದು ಸ್ವಲ್ಪ ದೂರ ಇದ್ದಾರೆ ಅಂತ ಅನ್ಕೊಳ್ಳೋಣ. ಅವ್ರೇನೋ ವರ್ಕ್ ಮಾಡ್ತಿರ್ತಾರೆ, ಆರ್ಮಿ ಅದು ಇದು ಈ ಥರ ಒಂದು ಫೀಲ್ಡಲ್ಲಿ ಇರಬೇಕಾದ್ರೆ ಈ ಲೇಡಿ ಹೋಗ್ಬೇಕು, ಸ್ಕ್ಯಾನ್ ಮಾಡಿಸ್ಕೋಬೇಕು, ಬರ್ಬೇಕು, ಈ ಥರ ಇದ್ದಾಗ ಈ ಲೇಡಿನೇ ಕಾಲ್ ಮಾಡಿದ್ರು ಅನ್ಕೋ ಡಾಕ್ಟ್ರಿಗೆ. ಈ ಥರ ಡಾಕ್ಟ್ರುಗಳಿದ್ದಾಗ ಅವಾಗಲೂ ಅವ್ರಿಗೆ ಹಂಗೆ ಹೇಳ್ತಾರೆ ಅವರು. ನನಗನ್ಸೋದು ಈ ಥರ ಮನಸ್ಥಿತಿ ಇರೋರು ದೇವರೇ ಅದನ್ನೇ ಹೇಳ್ತಾರೆ ಅಂತಂತಾನೆ. ನನ್ನ ಹತ್ರ ಏನು ಹೇಳಿದ್ರು, ಆ ಲೇಡಿ ಹತ್ರ ಆ ಜಾಗದಲ್ಲಿ ಬಂಗಾರ ಇದ್ದಿದ್ರು, ಬಂಗಾರಗೂ ಅದನ್ನೇ ಹೇಳ್ತಾ ಇದ್ರಿ. ಎಷ್ಟರ ಮಟ್ಟಿಗೆ ವರ್ಸ್ಟ್ ಆಗಿದ್ದಾರೆ ಡಾಕ್ಟ್ರು ಅಂತಂದ್ರೆ ಏನ ಗೊತ್ತ, ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ನಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಇಲ್ಲ, ನಮಗೆ ಆಗಿರೋಂಥ ಡಾಕ್ಟ್ರ್ ಹತ್ರ ನಾನು ಹೇಳ್ತಾ ಇರೋದು. ಸೊ ಇದೆ ಗಾಯ್ಸ್ ನಮ್ಮದು ಪ್ರೆಗ್ನೆನ್ಸಿ ಜರ್ನಿ ಅಂತ ಆಗಿದ್ದು. ಅದು ಅಂದರೆ ಜಾಸ್ತಿ ದಿನ ಇರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಅನುಭವಿಸೋಕ್ಕೂ ಒಂದು ಟೈಮ್ ಸಿಗಲಿಲ್ಲ ನಮಗೆ. ಹಂಗೆ ಮಾಡಿಬಿಟ್ರು. ಯಾರನ್ನು ಬ್ಲೇಮ್ ಮಾಡೋದು ಏನು ಕಥೆನೂ ಗೊತ್ತಿಲ್ಲ. ಇದ್ರ ಮಧ್ಯೆ ನಮ್ಮದು ಪ್ರೆಗ್ನೆನ್ಸಿ ನಿಂತ್ಕೊಂತು ಅಂತಂದಾಗ ಖುಷಿಪಟ್ಟು ಎಷ್ಟು ಜನ ನಮಗೆ ಟೆಕ್ಸ್ಟ್ ಹಾಕಿದ್ರಿ, ಕಮೆಂಟ್ ಮಾಡಿದ್ರಿ, ಏನು ನೀ ಯಾಕೆ ಕಳ್ತೀಯ ದೇವರವನೇ ಅಷ್ಟೇ. ಸೊ ಏನಂತಂದರೆ ನಮ್ಮದು ಪ್ರೆಗ್ನೆನ್ಸಿ ರಿವೀಲ್ ಆಗ್ತಿದ್ದಂಗೆನೇ ಪಾಸಿಟಿವ್ ಕಮೆಂಟ್ಸ್ ಅಂತಂತ ಏನೆಲ್ಲ ತೊಗೊಂಬಂದ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲವ್ವಿಗೆ ನಾವು ಯಾವತ್ತೂ ಆಭಾರಿ. ಸೊ ನಾವಂತೂ ಎಷ್ಟು ಜನ ಸಪೋರ್ಟ್ ಮಾಡಿದ್ರಿ, ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ನಮ್ಗಿಂತ ಯಾವಾಗ ಬರ್ತಾಳೆ ಮಹಾಲಕ್ಷ್ಮಿ, ವೆಯ್ಟ್ ಮಾಡ್ತಾ ಇದೀವಿ ಅಂತೆಲ್ಲ ಸಿಕ್ಕಾಬಟ್ಟೆ ಕಮೆಂಟ್ಸು. ಪುಟ್ಗೌರಿ ಬರುತ್ತೆ ನಿಮ್ಮ ಮನೆಗೆ ಬಂದು ಅಂತಂತೆಲ್ಲ ಕಮೆಂಟ್ ಹಾಕ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅದಾಗಿದ್ದಾದ್ಮೇಲೆ ಈಗ ರೀಸೆಂಟಾಗಿ ಆ ವಿಡಿಯೋ ಹಾಕಿದ್ವಲ್ಲ ನಾವು, ಅಂದರೆ ಈ ಥರ ಮಿಸ್ಕ್ಯಾರೇಜ್ ಆಯಿತು ಅನ್ನೋ ವಿಡಿಯೋ, ಆ ವಿಡಿಯೋಗೂ ಅಷ್ಟೇ ನನಗೆ ತುಂಬ ಕರೆದ್ರು ಇವರು, ಬಾ 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 ಅಂತ. ಆಮೇಲೆ ಅವರೇ ಹೇಳಿದ್ರು, ಗೊತ್ತು ನೀನು ಈ ಟೈಮಲ್ಲಿ ಮಾತಾಡೋಕ್ಕಾಗಲ್ಲ ಅಂತ. ಸೊ ನಾನೇ ಮಾತಾಡ್ತೀನಿ, ನಾನು ಕರೆಯೋದು ಸರಿಯಲ್ಲ ಅಂತ. ಬಟ್ ಆದರೆ ನಾವು ಆ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದರೆ, ಅಂದರೆ ಇವ್ರು ಮಾತಾಡಿದ್ದು ನಾವು ಹೇಗೆ ಪ್ರೆಗ್ನೆನ್ಸಿ ಇದೆ, ಬೇಬಿ ಇದೆ, ಬರ್ತಿದೆ ಅಂತ ಹೇಳಿದ್ವಿ. ಯಾಕಂದರೆ ನಮ್ಗನ್ಸಿದೇನಂತಂದರೆ ಇದು ಇಬ್ರು ಕನ್ಸಲ್ಲ, ಒಂದು ಫ್ಯಾಮಿಲಿ ಕನ್ಸಲ್ಲ, ಇದು ಆಲ್ ಓವರ್ ಕರ್ನಾಟಕ ನಮ್ಮ ಫ್ಯಾಮಿಲಿ ಅಂತ ನಾವು ಏನು ಹೇಳ್ಕೊತೀವಿ ನಿಮ್ಮೆಲ್ಲರದು ಕನಸಿದ್ದು. ಯಾಕಂದರೆ ಆ ಕಮೆಂಟ್ಸಲ್ಲಾಗಲಿ ಆ ಟೆಕ್ಸ್ಟಲ್ಲಾಗಲಿ ಗೊತ್ತಾಗ್ತಿತ್ತು ನಮಗೆ. ಎತ್ಕೊಂಡು ಏನಾದ್ರು ಆಚೆ ಹೋಗ್ಬಿಟ್ರೆ ಏನು ಮಾಡ್ತಾರಪ್ಪ, ಎಲ್ಲರೂ ಬಂದ್ಬಿಟ್ಟು ಗುಂಪು ಕಟ್ಕೊಂಡು ಎತ್ಕೊಳ್ಳೋದು, ಈ ಥರದ್ದು ಏನಾದ್ರು ಆಗುತ್ತೆ. ನಾವಿಬ್ರು ಆಚೆ ಹೋದಾಗಲೇ ಅಷ್ಟೊಂದು ಜನ ಬಂದು ಪ್ರೀತಿಯಿಂದ ಮಾತಾಡಿಸ್ತಾರೆ. ಇನ್ನು ಬೇಬಿ ಬಗ್ಗೆ ಅಂತೆಲ್ಲ ನಾವು ಹಾಕಿದಾಗ ಅಷ್ಟೊಂದು ಪಾಸಿಟಿವ್ ಕಾಮೆಂಟ್ಸ್ ಬಂದಾಗ ಇದೆಲ್ಲ ನಾವು ಇಮ್ಯಾಜಿನೇಷನ್ ಮಾಡ್ಕೋತಾ ಇರ್ತೀವಿ ಹೋದಾಗ, ಬೇಬಿಗೆ ಹೆಂಗೆ ಮಾತಾಡಿಸ್ತಾರೆ ಅಂತೆಲ್ಲ. ಸೊ ಅದು ಹೆಂಗೆ ನಾವು ನಿಮ್ಗೆ ಹೇಳಿದ್ವಿ, ಈ ಥರ ಬೇಬಿ ಆಗ್ತಿದೆ, ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ಥರ ಹೆಂಗೆ ಹೇಳಿದ್ರು, ಅದೇ ಥರ ಅದು ಹೋಗಿದೆ ಅಂತ ಹೇಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಅಷ್ಟೇ ಹೇಳಿದ್ವಿ. ಬಿಟ್ಟರೆ ಇನ್ಯಾವ ರೀಸನ್ಸ್ ಇಟ್ಕೊಂಡು ಎಷ್ಟೊಂದು ಜನ ಹೇಳಿದ್ರು, ಅಂದರೆ ಇವ್ರದ್ದು ಕಾಂಟೆಂಟ್ಗೆ ಅಂತ ಮಾಡಿದ್ದಾರೆ ಇವರು, ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಅಂತ. ಸೊ ಅದು ಹೆಂಗೆ ಒಂದು ಕಾಂಟೆಂಟ್ ಕ್ರಿಯೇಟರ್ ಅಂತಂದರೆ ಅವರಿಗೆ ತುಂಬ ಕಾಂಟೆಂಟ್ ಇದೆ ಕ್ರಿಯೇಟ್ ಮಾಡೋಕ್ಕೆ, ಎಷ್ಟು ಬೇಕಾದ್ರೆ ಅನ್ಲಿಮಿಟೆಡ್ ಇದೆ. ಯಾರೂ ಅದರಲ್ಲಿ ಕಾಮೆಂಟ್ ಸೆಷನಲ್ಲಿ ನೋಡಿದೆ ನಾನು, ಯಾರೂ ಬೇಬಿ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡಲ್ಲ ಅಂತ, ಯಾರು ಸ್ಕ್ರೀನ್ಶಾಟ್ ಕಳಿಸಿ ಅಂತೆಲ್ಲ. ಅದನ್ನು ನನ್ನ ಪೇಜಲ್ಲಿ ಇರೋಕ್ಕೆ ನಾವು ಬಿಡಲಿಲ್ಲ, ಟು ಬಿ ಹಾನೆಸ್ಟ್ ಹೇಳಬೇಕು ಅಂದರೆ. ಏನಕ್ಕೆ ಅದು ಅಷ್ಟು ಇದಾಗಿ ಕ್ರೂಯಲ್ ಆಗಿರೋದು ಅಂತ ಡಿಲೀಟ್ ಮಾಡಿದ್ವಿ. ಆ್ಯಂಡ್ ಯಾರು ಹೇಳ್ತಾರೆ ಅವರೆಲ್ಲ ಹೇಳಲ್ಲ, ಇವ್ರು ಲೈಕ್ಸ್ಗೋಸ್ಕರ ಹೇಳ್ತಾರೆ ಅಂತ. ನೀವೇ ಹೇಳಿದ್ರಲ್ಲ ಅವ್ರು ಹಂಗೆ ಹಾಕಲ್ಲ ಅಂತ, ಅಂದರೆ ಯಾರು ಕಾಮೆಂಟ್ ಮಾಡಿದಾರೆ ಅದು ಹಂಗೆ ಹಾಕೋಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಬಗ್ಗೆ ಅಷ್ಟೇ ಹಾಕಿರೋದು ಬಿಟ್ಟರೆ ಮಗು ಬಗ್ಗೆ ಹಾಕಲ್ಲ, ನೀವು ಲೈಕ್ಸ್ಗೋಸ್ಕರ. ಸೊ ನೀವೇ ಥಿಂಕ್ ಮಾಡಿ, ನೀವು ಹಾಕಲ್ಲ ಅಂತಂದರೆ ನಾವು ಅದನ್ನ ಇಟ್ಕೊಂಡು ಲೈಕ್ಸ್ ಫಾಲೋಸ್ ಮಾಡ್ಕೋತೀವ? ಒಂದು ತಾಯಿ ಆದವಳು ಮಾಡ್ತಾಳ ಹಂಗೆ, ಅಥವಾ ತಂದೆ ಆಗಕ್ಕೆ ಹೋಗ್ಬೇಕಾದ್ರೂ ಅವ್ರು ಮಾಡ್ತಾರ? ಅದು ಹೆಂಗೆ ನೀವು ಮಾಡಲ್ಲ ನಾವು ಮಾಡಿಬಿಡ್ತೀವ? ನನಗಂತೂ ಇದು ಗೊತ್ತಾಗ್ತಿಲ್ಲ ಇದೇನು ಯಾವ ಒಂದು ಇದ್ರ ಮೇಲೆ ಅಂತ. ಸೊ ನಾನು ಯಾರ್ಯಾರೇನೇನು ಕಾಮೆಂಟ್ ಮಾಡಿದ್ದಾರೆ ಅವ್ರಿಗೆ ಆನ್ಸರ್ ಮಾಡೋಣ ಅಂತ ಇಲ್ಲಿವರೆಗೂ ನಾವು ಯಾವುದೇ ಇದನ್ನು ದೊಡ್ಡದಾಗಿ ಮಾತಾಡಿಲ್ಲ. ಯಾಕಂದ್ರೆ ಇನ್ನೊಂದೇನಂತಂದ್ರೆ ಎಷ್ಟೋ ಜನ ಕೇಳಿದ್ರಿ
ಅದು ಯಾರು ಕಮೆಂಟ್ ಹಾಕಿದ್ದು ಹೇಳಿ 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 ಅಂತ. ಅದು ಒಳ್ಳೆ ರೀತಿಲೂ ಕೇಳಿದ್ರು ಯಾರದು ಹೇಳಿ ಅಂತ. ಬಟ್ ನಾವು ಅದನ್ನ ನೋಡಿದ ಸೆಕೆಂಡೇ ಅಂದ್ರೆ ಇವ್ರಿಗೆ ಹೆಂಗೆ ಅಂತಂದ್ರೆ ಕಾಮೆಂಟ್ ಇರಕ್ ಬಿಡಲ್ಲ ಅವರು. ರೀಸೆಂಟ್ ಟೈಮ್ಸಿಂದಾನೇ ಕೆಲವೊಂದು ಪೋಸ್ಟಲ್ಲಿ ನಾವು ಅಷ್ಟೇ ಬಿಡ್ತಾ ಇದೀವಿ, ಬಿಟ್ರೆ ಹಳೆ ಪೋಸ್ಟಲ್ಲೆಲ್ಲ ನಾವು ಯಾವುದು ಅಷ್ಟಾಗಿ ಇಟ್ಕೊಳಕ್ ಬಿಡಲ್ಲ. ನಮ್ಮ ಪೇಜಲ್ಲಿ ಬರೀ ಪಾಸಿಟಿವಿಟಿ ಇರಬೇಕು. ನಾವು ನಿದ್ದೆ ಮಾಡಿದ ಟೈಮಲ್ಲಿ ಬಂದು ಕೆಲವೊಬ್ರು ನೆಗೆಟಿವ್ ಕಾಮೆಂಟ್ ಹಾಕ್ಬಿಟ್ಟು ಹೋಗ್ತಾರೆ, ಬಿಟ್ರೆ ನಮ್ಮ ಕಣ್ಣಿಗೆ ಅದು ಬಿತ್ತು ಅಂತಂದ್ರೆ ಡೆಫಿನೆಟ್ಲಿ ವಿಲ್ ಡಿಲೀಟ್ ಇಟ್. ಇವರಲ್ಲಿ ಮುಂಚೆ ನಂಗೆ ಹೇಳಿದ್ದಾರೆ ನೆಗೆಟಿವ್ ಕಾಮೆಂಟ್ ಬಂತ ಡಿಲೀಟ್ ಮಾಡಿ ಇಗ್ನೋರ್ ಮಾಡಿ ಹೋಗ್ತಾ ಇರ್ಬೇಕಷ್ಟೇ ಅಂತ. ಸೊ ಹಾಗಾಗಿ ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿರೋದು. ಆ್ಯಂಡ್ ನಮಗೆ ನಮ್ಮ ವೆಲ್ ವಿಶಸ್ ನೀವೇ ಇದಿರಲ್ಲ, ನಿಮ್ಮಲ್ಲಿ ಕೆಲವೊಬ್ರು ಕೂಡ ಹೇಳಿದ್ದಾರೆ ಅಣ್ಣ ಅಕ್ಕ ಇಂಥ ಜನಗಳ ಆ ನೆಗೆಟಿವ್ ಕಾಮೆಂಟ್ಸ್ನ ಯಾಕೆ ಇಟ್ಕೊಂಡಿದ್ದೀರಾ, ಡಿಲೀಟ್ ಮಾಡಿ ಬ್ಲಾಕ್ ಮಾಡಿ ಅಂತ. ನಾವು ಇನ್ನೂ ಒಂದು ಪಕ್ಷ ಬ್ಲಾಕು ಮಾಡಲ್ಲ, ನಾವೇನು ಮಾಡ್ತೀವಿ ಡಿಲೀಟ್ ಮಾಡಿ ಸುಮ್ಮನೆ ಹಾಕ್ತೀವಿ. ಸೊ ಅದೇ ಒಂದೊಂದೇ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ 30 ನಿಮಿಷ ಆಯಿತು. ವಿಲ್ ಗೋ ಫಾರ್ ಅ ಪಾರ್ಟ್ 2.